ಪ್ರಣವಂ ಅಂಡಸ್ಯಾಂತಸ್ತಿ ಮೇ ಲೋಕ ಸಪ್ತದ್ವೀಪಾ ಚ ಮೇದಿನಿ. ಓಂ ಶಾಂತಿ ಶಾಂತಿ ಶಾಂತಿ. ಪರಮ ಪೂಜ್ಯ ಪ್ರಾತಸ್ಮರಣೀಯರಾದ ಶ್ರೋತ್ರಿಯ ಬ್ರಹ್ಮನಿಷ್ಠರಾದ ಶಿವಾನಂದ ಸಿದ್ಧಾರೂಢ ಯತೀಶ್ವರ ರಡಿದಾವರೆಗಳಲ್ಲಿ ಅನಂತ ಕೋಟಿ ದೀರ್ಘದಂಡ ನಮಸ್ಕಾರಗಳನ್ನ ಸಮರ್ಪಿಸಿ, ಪರಮ ಪೂಜ್ಯ ಪ್ರಾತಸ್ಮರಣೀಯರಾದ ಶ್ರೋತ್ರಿಯ ಬ್ರಹ್ಮನಿಷ್ಠರಾದ ಪೂರ್ಣಾನಂದ ಯತೀಶ್ವರ ರಡಿದಾವರೆಗಳಲ್ಲಿ ಅನಂತ ಕೋಟಿ ಭಕ್ತಿ ಪ್ರಣಾಮಗಳನ್ನ ಸಮರ್ಪಿಸಿ, ಪರಮ ಪೂಜ್ಯ ಪ್ರಾತಸ್ಮರಣೀಯರಾದ ಶ್ರೋತ್ರಿಯ ಬ್ರಹ್ಮನಿಷ್ಠರಾದ ಸದ್ಗುರುದೇವರ ಅಡಿದಾವರೆಗಳಲ್ಲಿ ದಂಡವತ್ ದೀರ್ಘದಂಡ ನಮಸ್ಕಾರಗಳನ್ನ ಸಮರ್ಪಿಸಿ, ಪರಮ ಪೂಜ್ಯ ಪ್ರಾತಸ್ಮರಣೀಯರಾದ ಶ್ರೋತ್ರಿಯ ಬ್ರಹ್ಮನಿಷ್ಠರಾದ ಬಸವಾದಿ ಪ್ರಮಥರ ಅಡಿದಾವರೆಗಳಲ್ಲಿ ಅನಂತ ಭಕ್ತಿ ನಮಸ್ಕಾರಗಳನ್ನ ಸಮರ್ಪಿಸಿ, ಪರಮ ಪೂಜ್ಯ ಪ್ರಾತಸ್ಮರಣೀಯರಾದ ಶ್ರೋತ್ರಿಯ ಬ್ರಹ್ಮನಿಷ್ಠರಾದ ಜಗದೊಡೆಯನಾದ ಶ್ರೀಕೃಷ್ಣ ಪರಮಾತ್ಮನ ಅಡಿದಾವರೆಗಳಲ್ಲಿ ದಂಡವತ್ ದೀರ್ಘದಂಡ ನಮಸ್ಕಾರಗಳನ್ನ ಸಮರ್ಪಿಸಿ, ಸಕಲ ಸಂತ ಮಹಂತರ ಅಡಿದಾವರೆಗಳಲ್ಲಿ ತಮ್ಮೆಲ್ಲರಿಗೂ ಕೂಡ ಶರಣಗಳನ್ನ ಸಮರ್ಪಿಸಿ, ಶಿವಸ್ವರೂಪಿಗಳೇ ತಮ್ಮೆಲ್ಲರಿಗೂ ಶರಣು ಶರಣಾರ್ಥಿಗಳು. ಶ್ರೀಕೃಷ್ಣ ಪರಮಾತ್ಮ ಅರ್ಜುನನನ್ನು ನಿಮಿತ್ತ ಮಾಡಿಕೊಂಡು ಗೀತಾ ಉಪದೇಶ ಅಮೃತವನ್ನ ನಮ್ಮ ನಿಮ್ಮೆಲ್ಲರಿಗೆ ತಿಳಿಸ್ತಾ ಬಂದ 5ನೇ ಅಧ್ಯಾಯ ಕರ್ಮ ಸನ್ಯಾಸ ಯೋಗ. ಇಂದಿನ ದಿನದಲ್ಲಿ 12ನೇ ಶ್ಲೋಕವನ್ನ ಹೇಳ್ತಾ ಬಂದ. ಯುಕ್ತ ಕರ್ಮ ಫಲಂ ತ್ಯಕ್ತ್ವಾ ಶಾಂತಿ ಮಾಪ್ನೋತಿ ನೈಷ್ಠಿಕೀಂ ಅಯುಕ್ತ ಕಾಮಕಾರೇಣ ಫಲೇ ಸಕ್ತೋ ನಿಬದ್ಧತೆ. ಪರಮಾತ್ಮನಲ್ಲಿ ನಿಷ್ಠೆ ಉಳ್ಳವನಾಗಿ ತನ್ನನ್ನ ತಾನು ಅರ್ಪಿಸಿದ ವಿಮಲ ಹೃದಯಿಯು ಯುಕ್ತ. ಯಾರು ತನ್ನನ್ನ ತಾನು ಪರಮಾತ್ಮನಿಗೆ ಸಮರ್ಪಿಸಿ ನನ್ನ ಜೀವನ ಪರ್ಯಂತರವಾಗಿ ನಾನು ಮಾಡಿದ್ದೆಲ್ಲವೂ ಕೂಡ ಪರಮಾತ್ಮನಿಗೆ ಯಾವನು ನಿಷ್ಠೆಯುಳ್ಳವನಾಗಿ ತನ್ನನ್ನ ಅರ್ಪಿಸಿದನಲ್ಲ ಅವ ವಿಮಲ ಹೃದಯಯುಕ್ತ. ಅವ ಕರ್ಮ ಮಾಡ್ತಾನಲ್ಲ, ಕರ್ಮದ ಪ್ರತಿಫಲವನ್ನ ಯಾಕೆ ಆಶಿಸುವುದಿಲ್ಲ ಅಂದ್ರ ಅವನು ಎಂದೆಂದಿಗೂ ನಾಶವಾಗದ ಪರಮ ಶಾಂತಿಯನ್ನ ಹೊಂತಾನ. ನಾವು ಕ್ಷಣಿಕ ಸುಖಕ್ಕಾಗಿ ಏನ್ ಮಾಡ್ತೀವಂದ್ರ ನಾಶ ಆಗುವಂತದ್ದನ್ನ ಪ್ರಯತ್ನ ಮಾಡಿ ಅದ ನನಗ ಬೇಕು ಅಂತೇಳಿ ಅಂತದಕ್ಕ ಗುದ್ದಾಡ್ತೇವಲ್ಲ. ಯಾವನು ಪರಮಾತ್ಮನಲ್ಲಿ ನಿಷ್ಠೆ ಉಳ್ಳಾಗ್ಯಾನ, ಶ್ರದ್ಧೆ ಉಳ್ಳವನಾಗ್ಯಾನ, ತನ್ನನ್ನ ತಾನು ಅರ್ಪಿಸನಲ್ಲ, ಅಂತವ ಏನ್ ಮಾಡ್ತಾನಂದ್ರ ಎಂದೆಂದೂ ನಾಶವಾಗಲಾರದಂತ ಶಾಂತಿಯನ್ನ ಹೊಂತಾನ. ಆದರೆ ಅರ್ಜುನ ಅಯುಕ್ತನಿಗೆ ಆ ಶಾಂತಿ ಭಾಗ್ಯ ಇಲ್ಲ. ಯಾರಿಗೆ ಪರಮಾತ್ಮನ ಮೇಲೆ ಆಗಲಿ ಶಾಸ್ತ್ರಗಳ ಮೇಲೆ ಆಗಲಿ ನಂಬಿಕೆ ವಿಶ್ವಾಸ ಇಲ್ಲವೋ ಅಂತ ಶಾಂತಿಯನ್ನ ಹೊಂದುದಿಲ್ಲಪ್ಪವ. ಅದಕ್ಕೆ ಎಲ್ಲ ನನ್ನಲ್ಲಿ ಈ ಶಾಸ್ತ್ರಗಳಲ್ಲಿ ನೀನೇನ್ ಮಾಡು, ಅತ್ಯಂತ ನೀನು ದೃಢವಂತನಾಗಿ ನಿಶ್ಚಯವನ್ನ ಮಾಡಿ ನಾ ಹೇಳಿದ್ದನ್ನ ನೀನು ತಿಳಿದುಕೊಂಡು ಚೆನ್ನಾಗಿ ತಿಳಿದುಕೊಂಡು ಅಂತ ಶಾಂತಿಯನ್ನ ನೀ ಹೊಂದು. ಆ ಅಯುಕ್ತನಿಗೆ ಅಂದ್ರ ಶಾಸ್ತ್ರದಲ್ಲಿ ಕೂಡ ಅಯುಕ್ತನಾದಂಥ ಅವನ ಮನಸ್ಸು ಹೆಂಗಿದೆ, ಚಂಚಲ ಬಹಿರ್ಮುಖವಾಗಿ ವಿಷಯಗಳಿಗಾಗಿ ದುಡಿತಾನಂತ. ಯಾರ ಮನಸ್ಸು ಬರೇ ವಿಷಯಗಳಲ್ಲಿ, ವಿಷಯ ವಾಸನೆಗಳಲ್ಲಿ, ಕ್ಷಣಿಕವಾದ ಸುಖಕ್ಕಾಗಿ ಹಾತರಿತಾ ಇರ್ತಾನಲ್ಲ, ಅವ ಏನಕ್ಕನ ವಿಷಯಗಳಿಗಾಗಿ ದುಡಿತಾನ. ದೇವನಲ್ಲಿ ಅನುರಾಗವಿಲ್ಲದೆ ಪರಮಾತ್ಮನ ಮೇಲೆ
ಅತ್ಯಂತ ಪ್ರೀತಿ ಇಲ್ಲದೆ ಇವ ಈ ಮನುಷ್ಯ ಕರ್ತೃತ್ವ ಅಭಿಮಾನಿ ಮಾಡಿದ ಕರ್ಮದಿಂದ ಏನಾದರೂ ಫಲ ದೊರೆಯಲೇಬೇಕೆಂಬ ಆಸೆ ಇವನಲ್ಲಿದೆ. ತಾನು ಕರ್ತವ್ಯ ಮಾಡ್ತಿರ್ತಾನಲ್ಲ, ಮಾಡುವಾಗ ಆ ಕರ್ಮದ ಫಲ, ಆ ಫಲದ ಆಶೆಯನ್ನ ತನ್ನ ಮನಸ್ಸಿನಲ್ಲಿಟ್ಟುಕೊಂಡು ಇವ ಏನ್ ಮಾಡ್ತಾನ, ವಿಷಯ ವಾಸನೆಗಳಲ್ಲಿ ತಾನು ಪ್ರಯತ್ನ ಪೂರ್ವಕವಾಗಿ ಅನುರಾಗದಿಂದ ಮಾಡ್ತಾನಂತ. ಏನಾದರೂ ನನಗ ಫಲ ದೊರಿಲೇಬೇಕು ಅಂತೇಳಿ ಆಸೆ ಇಟ್ಕೊಂಡು ಮಾಡ್ತಾನ. ಅದಕ್ಕ ತಾನೇ ಮಾಡಿದ ಕರ್ಮಗಳಿಂದ ತಾನೇ ಬದ್ಧನಾಗ್ತಾನ. ಸಾಮಾನ್ಯನಲ್ಲ, ಆ ಕರ್ಮದ ಫಲದ ಆಸೆಯಿಂದ ಯುಕ್ತನಾಗಿ ನನಗೆ ಈ ಕರ್ಮ, ಆ ಕರ್ಮ ಮಾಡಿದ ಫಲ ನನಗ ಬೇಕು ಅಂತೇಳಿ ಅಲ್ಲೇನಾಗ್ತಾನ, ಆ ಕರ್ಮಗಳಿಂದ ತಾನೇ ಬದ್ಧಿತನಾಗ್ತಾನ. ಇಲ್ಲಿಯವರೆಗೆ ಚಿತ್ತ ಶುದ್ಧವಿಲ್ಲದ ಸಾಧಕನಿಗಾಗಿ ಸನ್ಯಾಸಕ್ಕಿಂತ ಕರ್ಮಯೋಗವೇ ವರಣೀಯ ಅಂತ ಹೇಳಿ ಏನ್ ಮಾಡ್ಯದ. ಇನ್ನ ಚಿತ್ತ ಶುದ್ಧಿಯುಳ್ಳ ಪುರುಷನಿಗೆ ಜ್ಞಾನ ಯೋಗ ಸ್ಥಾನ ವರಣೀಯ ಅಂತ ಕೇಳಿ ಆ ಮಾತನ್ನ ಸವಿಸ್ತಾರವಾಗಿ ಹೇಳ್ತಾರೆ. ಸರ್ವಕರ್ಮಾಣಿ ಮನಸ ಸನ್ಯಸ್ಯಾಸ್ತೆ ಸುಖಂ ವಶಿ ನವದ್ವಾರೆ ಪುರೇ ದೇಹಿ ನೈವ ಕುರ್ವನ್ ಕಾರಯನ್ ಅಂತ ಕೂಡ ಹೇಳಿದಲ್ಲ. ಇಂಥ ಕರ್ಮಗಳು ಸಂಯಮಶೀಲನಾದ ಸರ್ವಕರ್ಮಾಣಿ, ಆ ಸರ್ವಕರ್ಮಾಣಿ ಮನಸ ಸನ್ಯಸ್ಯ ಆಸ್ತೆ ಸುಖಂ ವಶಿ ನವದ್ವಾರೆ ಪುರೇ ದೇಹೇ ನ ಏವ ಕುರ್ವನ್ ನ ಕಾರಯನ್. ವಶಿ ಅಂತಃಕರಣವು ಯಾರ ವಶದಲ್ಲಿದೆಯೋ, ಯಾರ ಮನಸ್ಸು ಬುದ್ಧಿ ಚಿತ್ತ ಅಹಂಕಾರ ತಮ್ಮ ವಶದಲ್ಲಿವೆಯಲ್ಲ, ಅಂತಹ ಸಾಂಖ್ಯ ಯೋಗವನ್ನ ಆಚರಿಸುವ ದೇಹಿ ಅಂದ್ರೆ ಪುರುಷನು, ನ ಕುರ್ವನ್ ಮಾಡದೆ ಇರುತ್ತ, ಮತ್ತು ನ ಕಾರಯನ್ ಏವ ಮಾಡಿಸದೆಯೇ, ನವದ್ವಾರೆ ನವದ್ವಾರಗಳು ಪುರೆ 9 ಬಾಗಿಲದಿಂದ ಕೂಡಿದ ಈ ದೇಹದಲ್ಲಿ, ಪುರೆ ಶರೀರ ರೂಪಿ ಪುರದಲ್ಲಿ, ಇದಕ್ಕ ಊರಂತ ಕರೆದಾರಲ್ಲ. ಇದಕ್ಕ ನಾವು ದೇಹದಲ್ಲಿ ವಾಸ ಮಾಡಿಕೊಂಡಿದ್ದೇವಲ್ಲ, ಇದಕ್ಕೇನಂತ ಕರೆದಾರ, ಧರ್ಮಕ್ಷೇತ್ರ ಅಂತಾರ, ಇದಕ್ಕ ಘಟ ಅಂತಾರ, ಇದಕ್ಕ ದೇವನ ಮನೆ ಅಂತೂ ಕೂಡ ಕರೀತಾರಲ್ಲ. ಸನ್ಯಸ್ಯ ತ್ಯಾಗ ಮಾಡಿ, ಸುಖಂ ಆನಂದ ಪೂರ್ವಕ, ಆಸ್ತೆ ಸಚ್ಚಿದಾನಂದ ಘನ ಪರಮಾತ್ಮನ ಸ್ವರೂಪದಲ್ಲಿ ಸ್ಥಿತನಾಗಿರ್ತಾನ. ಅದಕ್ಕ ಈ ತೆರನಾಗಿ ಸಂಯಮಶೀಲ ಜೀವಾತ್ಮನು ವಿವೇಕಯುಕ್ತ ಮನಸ್ಸಿನಿಂದ ಯಾವ ಆಚಾರ ವಿಚಾರ ತಾನು ಬಂದ ಕರ್ತವ್ಯ ಏನು ಅಂತ ಸಾರವಾಗಿ ವಿಚಾರ ಮಾಡಿ, ಯಾವುದರಿಂದ, ವಿವೇಕಯುಕ್ತ ಮನಸ್ಸಿನಿಂದ ಸಕಲ ಕರ್ಮಗಳನ್ನ ಪರಿತ್ಯಾಗ ಮಾಡಿ, ನಾನು ಈ ಕರ್ಮಗಳನ್ನ ಮಾಡೇನೆಲ್ಲ ನನಗಾಗಿ ಮಾಡುವುದಿಲ್ಲ, ಪರಮಾತ್ಮನಿಗಾಗಿ ನಾನು ಮಾಡಿದ್ದು ಎಲ್ಲವೂ ಕೂಡ ಪರಮಾತ್ಮನಿಗೆ ಅಂತೇಳಿ ಸಮರ್ಪಣ ಮಾಡಿ, ನವದ್ವಾರಗಳುಳ್ಳ 9 ಬಾಗಿಲ ಉಳ್ಳ ಈ ದೇಹ, ಇಂಥ ದೇಹದ ಅಲ್ಲಿ ಅಂದ್ರೆ ಪುರದಲ್ಲಿ ಏನನ್ನು ಮಾಡದೆ, ನಾನು ಮಾಡಿಯೂ ಕೂಡ ಏನು ಮಾಡಿಲ್ಲ ಅಂತ ನಿಶ್ಚಯ ಮಾಡಿಕೊಂಡು, ಏನನ್ನು ಮಾಡಿಸದೆ, ಇನ್ನೊಬ್ಬರ ಜೊತೆಗೆ ನಾನು ಏನು ಮಾಡಿಸದೆ ಸುಖವಾಗಿ ಇರ್ತಾನಂತ ನೀನು ತಿಳಿದುಕೋ. ಅಥ ಯದಿ ಮಸ್ಮಿನ್ ಬ್ರಹ್ಮಪುರೆ ದಹರಂ ಪುಂಡರೀಕಂ ಭೀಷ್ಮ ದಹರಃ ಅಸ್ಮಿನ್ ಅಂತರಾಕಾಶಃ ತಸ್ಮಿನ್ ಯದಂತಃ ತದನ್ವೇಷ್ಟವ್ಯಂ ತದ್ಭಾವ ವಿಜಿಜ್ಞಾಸಿತವ್ಯಂ. ಈ ಮಾನವಿ ದೇಹವು ಬ್ರಹ್ಮಪುರ,
ಈ ದೇಹಕ್ಕೆ ಏನಂತ ಕರೆದ್ರು? ಬ್ರಹ್ಮಪುರ ಅಂತಿದ್ರು. ಬ್ರಹ್ಮನ ಪ್ರಾಪ್ತಿ ಸ್ಥಾನ ಅಂತ. ಯಾವುದು? ಈ ದೇಹ. ಇದರಲ್ಲಿ ಬಹು ಸೂಕ್ಷ್ಮವಾದ ಕಮಲದಾಕೃತಿಯ ಹೃದಯವೆಂಬ ಅರಮನೆ ಇದೆ. ರಾಜ ವಾಸ ಮಾಡತಕ್ಕಂಥ ಅರಮನೆ ಐತಲ್ಲ, ಈ ದೇಹವೆಂಬ ಪುರದಲ್ಲಿ ಅರಮನೆ ಎಂಬ ಹೆಂಗಿದೆ? ಕಮಲದಾಕೃತಿಯಿಂದ ಕೂಡಿರುವ ಹೃದಯವೆಂಬ ಅರಮನೆ ಇದೆ. ಎಲ್ಲೇ? ಈ ದೇಹದಲ್ಲಿ. ಅದರಲ್ಲಿ ಅಂತರಾಕಾಶವೆನಿಸುವ ಚಿಚ್ಛಕ್ತಿ ಎಂಬ ಸಿಂಹಾಸನವಿದೆ. ಆ ರಾಜನಿಗೆ ಬಂಗಾರದ ಸಿಂಹಾಸನ ಇದೆಯಲ್ಲ, ಅದರಂತೆ ಕಮಲದಾಕೃತಿಯ ಹೃದಯವೆಂಬ ಅರಮನೆಯಲ್ಲಿ ಅಂತರಾಕಾಶವೆನಿಸುವ ಚಿಚ್ಛಕ್ತಿ ಎಂಬ ಸಿಂಹಾಸನವಿದೆ. ಎಲ್ಲೇ? ಈ ದೇಹದಲ್ಲಿ. ಅದರಲ್ಲಿ ಏನಾಗಿದೆ? ಆ ಸಿಂಹಾಸನದ ಮೇಲೆ ಆಸೀನನಾಗಿರುವ ಪುರುಷನೇ ಪರಮಾತ್ಮ. ಎಲ್ಲರ ಹೃದಯದಲ್ಲಿ ಆ ಪರಮಾತ್ಮ ಪರಿಪೂರ್ಣವಾಗಿ ತುಂಬಿಕೊಂಡನಲ್ಲ, ಎಲ್ಲದನ? ಆ ಬಂಗಾರದಂತ ಆ ಸಿಂಹಾಸನದ ಮೇಲೆ ಆಸೀನನಾಗಿರುವ ಪುರುಷನೇ ಪರಮಾತ್ಮ. ಅವನನ್ನೇ ತಿಳಿದುಕೊಳ್ಳಬೇಕು. ನಮ್ಮ ಜೀವನದಲ್ಲಿ ಅವನನ್ನ ಎಲ್ಲಿವರೆಗೆ ನಾವು ತಿಳಿದುಕೊಳ್ಳುವುದಿಲ್ಲ, ಎಲ್ಲಿವರೆಗೆ ಅವನನ್ನ ನಾವು ಕೂಡುವುದಿಲ್ಲ, ಈ ಜನನ ಮರಣಾತ್ಮಕವಾದ ಈ ದುಃಖದ ಸಮುದ್ರದಿಂದ ದಾಟಲಿಕ್ಕೆ ಆಗುವುದಿಲ್ಲ. ನಮ್ಮ ದೇಹವು ಏನಿದೇನು? ನವದ್ವಾರದ ದೇವಾಲಯ. 9 ಬಾಗಿಲಿಂದ ಕೂಡಿರುವ ಈ ದೇವಾಲಯ. ಈ ದೇವಾಲಯದ ಗರ್ಭ ಗುಡಿಯಲ್ಲಿ ವಾಸ ಮಾಡಿದ ಚೇತನ ಪುರುಷ ಏನದನಲ್ಲ, ಅವನೇ ಪರಮಾತ್ಮ. ಹೇ ಅರ್ಜುನ, ಇದನ್ನ ನೀ ಚೆನ್ನಾಗಿ ತಿಳಿದುಕೋ. ಸರ್ವ ದ್ವಾರಗಳನ್ನ ಮುಚ್ಚಿ ಮನಸ್ಸನ್ನ ಪೂರ್ಣವಾಗಿ ನಿಗ್ರಹಿಸಿ. ನೀನೇನ್ ಮಾಡು? ಆ ಮನಸ್ಸನ್ನ ನಿಗ್ರಹ ಮಾಡಿ ಹೃದಯ ರೂಪ ಗರ್ಭ ಗುಡಿಯನ್ನ ಪ್ರವೇಶಿಸಿ. ನೀನು ಏನ್ ಮಾಡು? ಆ ಗರ್ಭಗುಡಿ ಐತಲ್ಲ, ಆ ಗುಡಿಯನ್ನ ಪ್ರವೇಶಿಸಿ ಅಲ್ಲಿ ಪ್ರಜ್ವಲಿಸುವ ಆತ್ಮ ದೇವನ ದರ್ಶನ ಪಡೆದ ಮನುಷ್ಯನೇ ಯೋಗಿಯೋ. ಹಂಗ ನೀನು ಕೂಡ ಏನಾಗು? ಯೋಗಿಯಾಗು. ಅವನಲ್ಲಿಯ ಅಹಂ ಮಮ ವೃತ್ತಿ ತರಂಗಗಳು ಶಾಂತವಾಗಿವೆ. ಅಹಂ ನಾನು, ಮಮ ನನ್ನದು, ಈ ವೃತ್ತಿಗಳದವಲ್ಲ, ತರಂಗ. ತರಂಗ ಅಂದ್ರ ಸಮುದ್ರದಲ್ಲಿ ಏಳತಕ್ಕಂಥ ತೆರೆಗಳು. ಆ ತೆರೆಗಳಿಗೆ ಏನಂತಾರ? ತರಂಗಗಳು ಅಂತಾರ. ಸಮುದ್ರದಲ್ಲಿ ನೀರು ತುಂಬಿಕೊಂಡಿದೆಯಲ್ಲ, ಗಾಳಿ ಬಿಟ್ಟಾಗ ಹೇಗೆ ನೀರಿನ ಮೇಲೆ ಏಳತಕ್ಕಂಥ ತರಂಗಗಳೇನದವಲ್ಲ, ತೆರೆಗಳದವಲ್ಲ, ಆ ತೆರೆಗಳು ಶಾಂತವಾದಾಗ, ಹಂಗ ಈ ದೇಹವೆಂಬ ದೇವಾಲಯದಲ್ಲಿ ಮನಸ್ಸೆಂಬ ಆ ತೆರೆ ವೃತ್ತಿಗಳು ಏನಾಗ್ಯವ? ಎಲ್ಲವೂ ಕೂಡ ಶಾಂತವಾಗ್ಯವಲ್ಲ. ಆಗ ರಾಗ ಇಲ್ಲ, ದ್ವೇಷವೂ ಕೂಡ ಇಲ್ಲ. ರಾಗ ದ್ವೇಷ ಭಾವನೆಗಳು ಕೂಡ ಅಡಗಿವೆ. ಎಲ್ಲೇ? ತನ್ನ ನಿಜವಾದ ಅಂತಃಕರಣ ವೃತ್ತಿಯಲ್ಲಿ ಆತ್ಮ ದೇವನ ದರ್ಶನ ಪಡೆದ ಮನುಷ್ಯನೇ ಯೋಗಿಯಾಗ್ಯಾನಲ್ಲ, ಅದರಂತೆ ನೀನು ಯೋಗಿಯಾಗಪ್ಪ. ಅವನಷ್ಟೇ ಕರ್ಮಗಳನ್ನ ಮಾಡಿದರೂ ಆ ಕರ್ಮಗಳು ಕರ್ತೃತ್ವ ಭಾವ ವಿರಹಿತನಾಗಿರುವುದರಿಂದ ಅವೇನ್ ಮಾಡ್ಯಾನ? ಎಲ್ಲಾ ಕರ್ಮಗಳನ್ನ ಮಾಡಿದರೂ ಕೂಡ ಆ ಕರ್ಮಗಳಲ್ಲಿ ಏನಿಲ್ಲ? ನಾನು ಮಾಡೇನನ್ನುವ ಭಾವವಿಲ್ಲ, ನಾನು ಮಾಡಿಸಿನನ್ನುವ ಭಾವವೂ ಕೂಡ ಇಲ್ಲ. ಎಲ್ಲವನ್ನ ಕೂಡ ಏನ್ ಮಾಡ್ಯಾನ? ನನಗಾಗಿ ಸಮರ್ಪಿಸಿದನ. ಅದಕ್ಕ ನೀನೇನ್ ಮಾಡು? ಹಂಗ ಮಾಡು. ಅವನು ಏನದ? ಅಕರ್ತನೆ ಸರಿ. ಕರ್ತ ಆದ್ರ ಮಾಡುವವ, ಅಕರ್ತ ಅಂದ್ರ ಅವ ಏನನ್ನ ಮಾಡುವವನು ಅಂತ ತಿಳ್ಕೊ. ಅವನ ವಾಸಸ್ಥಾನವಾದ ದೇಹದಲ್ಲಿ ಅಸಂಖ್ಯ ಕ್ರಿಯೆಗಳು ಅವ್ಯಾಹತವಾಗಿ ಸಾಗಿದ್ದರೂ ಕೂಡ ಅವುಗಳ ಸಂಬಂಧ ಅವನಿಗಿಲ್ಲವೇ ಇಲ್ಲ.
ಈ ದೇಹದಿಂದ ಎಷ್ಟೇ ಕರ್ಮಗಳು ನಡೆದರೂ ಕೂಡ ಆ ಪರಮಾತ್ಮನಿಗೆ ಯಾವ ಸಂಬಂಧ ಇಲ್ಲಪ್ಪ. ಅವ ಹೆಂಗದನ? ಅಹಂ ಬ್ರಹ್ಮಾಸ್ಮಿ, ಆ ಬ್ರಹ್ಮ ಸ್ವರೂಪವೇ ನಾನು. ಸಹ ಅಹಂ, ಅಹಂ ಸಹ, ಅವನೇ ನಾನು, ನಾನೇ ಅವನು ಅಂತೇಳಿ ಅವ ಏನಿಗೇನ ಪರಮಾತ್ಮನೇ ನಾನು. ಆ ಪರಮಾತ್ಮ ನನ್ನ ಸ್ವರೂಪ, ಪರಮಾತ್ಮ ಸ್ವರೂಪ. ಆ ಪ್ರಜ್ಞೆ, ಸತ್ಯ ಪ್ರಜ್ಞೆಯನ್ನ ಪಡೆದಿರುವುದರಿಂದ ಬಹಳ ಸುಖದಿಂದ ಏನಾಗ್ಯಾನ ದೇಹದಲ್ಲಿ ನೆಲೆಸಿದನಪ್ಪ. ಅವನು ಅನುಭವಿಸುವ ದಿವ್ಯ ಆನಂದ ಅವರ್ಣನೀಯ. ಯಾವ ದುಃಖದ ಲೇಷ ಅವನಲ್ಲಿ ಇಲ್ಲವೇ ಇಲ್ಲ. ಏಷಃ ಏವ ಸಾಧು ಕರ್ಮ ಕಾರಯತಿ ತಂ ತಮೇಭ್ಯೋ ಲೋಕೇಭ್ಯಃ ಉನ್ನನೀಷತ. ಏಷ ಏವ ಸಾಧು ಕರ್ಮ ಕಾರಯತಿ ತಂ ಯಮೇಭ್ಯಃ ಲೋಕೇಭ್ಯಃ ಅಧಃ ನಿನೀಷತೆ. ಈಶ್ವರ ಏನದನ? ಯಾವ ಮನುಷ್ಯರನ್ನ ಮೇಲೆ ತೆಗೆದುಕೊಂಡು ಹೋಗ ಬಯಸ್ತಾನಲ್ಲ, ಅವನಿಂದ ಪುಣ್ಯ ಕರ್ಮಗಳನ್ನ ಮಾಡಿಸುತ್ತಾನೆ. ಯಾವನನ್ನ ತನ್ನ ಸ್ವರೂಪದಲ್ಲಿ ತನ್ನಂತೆ ಮಾಡಿಕೋಬೇಕನ್ನುವ ಇಚ್ಛೆ ಇದ್ದವ ಏನ್ ಮಾಡ್ತಾನ? ಕರ್ಮಗಳನ್ನ ಮಾಡಕಸ್ತಾನ. ಕರೆ ಆ ಕರ್ಮಗಳನ್ನ ಮಾಡಿದ ಎಂತ ಕರ್ಮ? ಅವು ಪುಣ್ಯ ಕರ್ಮ. ಅದು ಅದಕ್ಕಂದರ ಪಾಪ ಕರ್ಮಗಳನ್ನ ಮಾಡಬೇಡ, ನಿಷ್ಕಾಮ ಕರ್ಮ ಮಾಡಿ. ಆ ನಿಷ್ಕಾಮ ಕರ್ಮದಿಂದ ಏನಕ್ಕಂದ್ರ ಆ ಪುಣ್ಯ ಕರ್ಮಗಳನ್ನ ಮಾಡ್ತಾ, ಆ ಪುಣ್ಯ ಕರ್ಮ ಮಾಡಿದರೂ ಕೂಡ ಅದರಲ್ಲಿ ಆಸಕ್ತಿ ಇಲ್ಲದೆ, ಆಸೆಯನ್ನ ಇಟ್ಟುಕೊಳ್ಳಲಾರದೆ ಈ ಕರ್ಮಗಳನ್ನ ನಾನು ಪರಮಾತ್ಮನ ಸಲುವಾಗಿ ನಾ ಮಾಡದನಂತ ತಿಳಿದುಕೊಂಡವನಿಗೆ ಏನ್ ಮಾಡ್ತಾನವ? ಅವ ನಿಷ್ಕಾಮ ಕರ್ಮ ಮಾಡಕ್ ಹಸ್ತಾನ. ಯಾವ ಮನುಷ್ಯರನ್ನ ಕೆಳಗೆ ನೂಕಬೇಕೆಂದು ಇಚ್ಛಿಸುತ್ತಾನೆಯೋ ಅವರಿಂದ ಪಾಪ ಕರ್ಮಗಳನ್ನ ಮಾಡಿಸುತ್ತಾನೆ. ನನ್ನ ಸನಿಕ ಅವರು ಬರಬಾರದು ಅಂತ ಪಾಪಿಗಳಿಗೆ ಏನ್ ಮಾಡ್ತಾನ? ಪಾಪ ಕರ್ಮಕ್ಕ ಮಾಡಕ್ ಹಚ್ಚಿ ಆ ಪಾಪ ಕರ್ಮದಲ್ಲಿ ಅವರನ್ನ ತಡಗಿಸಿ ಪಾಪ ಕೃತ್ಯದಲ್ಲಿ ಅನಂತ ಜನ್ಮದಲ್ಲಿ ಕೂಡ ದುಃಖವನ್ನ ಅನುಭವಿಸುವ ಹಾಗೆ ಮಾಡಿಸ್ತಾನಂತೆ. ಈ ಕೌಶತಿಗೆ ಉಪನಿಷತ್ತಿನ ಅಭಿಪ್ರಾಯದಂತೆ ಎಲ್ಲ ಕಾರ್ಯ ಮಾಡಿಸುವವನು ಈಶ್ವರನೇ. ಹೀಗಿರುವಾಗ ಜಗತ್ತಿನಲ್ಲಿ ನಡೆಯುವ ಸರ್ವ ಕರ್ಮಗಳಿಗೆ ಈಶ್ವರನೇ ಹೊಣೆಗಾರನಾಗುವುದಿಲ್ಲವೇ? ಹೇ ಪರಮಾತ್ಮ, ಅವನೇ ಹೊಣೆಗಾರ ಆಗುವುದಿಲ್ಲೇನು ಅಂಥೇಳಿ ಅವ ಅರ್ಜುನ ಏನ್ ಮಾಡಕತ್ತಾನ? ಪರಮಾತ್ಮನನ್ನ ಕುರಿತು ಪ್ರಶ್ನೆಯನ್ನ ಮಾಡ್ತಾನ. ನ ಕರ್ತೃತ್ವಂ ನ ಕರ್ಮಾಣಿ ಲೋಕಸ್ಯ ಸೃಜತಿ ಪ್ರಭು ನ ಕರ್ಮ ಫಲ ಸಂಯೋಗಂ ಸ್ವಭಾವಸ್ತು ಪ್ರವರ್ತತೆ ಅಂತೂ ಕೂಡ ಪರಮಾತ್ಮ ಅವನನ್ನ ಕುರಿತು ಹೇಳುವಂತವನಾಗೇನಲ್ಲ. ಅದಕ್ಕೆ ನೀನೇನ್ ಮಾಡು, ಆ ಕರ್ಮಗಳನ್ನ ಮಾಡಿದರೂ ಕೂಡ ಆ ಕರ್ಮದಲ್ಲಿ ನೀನು ಅವುಗಳನ್ನ ಹಚ್ಚಿಕೊಳ್ಳಲಾರದೆ ಏನ್ ಮಾಡಪ್ಪ? ಆ ನಿಷ್ಕಾಮ ಕರ್ಮಗಳನ್ನ ನೀನು ಮಾಡು ಅರ್ಜುನ ಅಂತ ಹೇಳಿ ಅರ್ಜುನನನ್ನ ನಿಮಿತ್ತ ಮಾಡಿಕೊಂಡು ಶ್ರೀಕೃಷ್ಣ ಪರಮಾತ್ಮ ಹೇಳಕತ್ತೇನಲ್ಲ. ಅದಕ್ಕಾಗಿ ನಾವೇನ್ ಮಾಡ್ಬೇಕು? ಪ್ರಯತ್ನ ಪೂರ್ವಕವಾಗಿ ಆ ಎಷ್ಟೇ ಕರ್ಮಗಳನ್ನ ಮಾಡಿದರೂ ಕೂಡ ಆ ಕರ್ಮದ ಅಂಟು ನಮಗಿಲ್ಲ ಅಂತ ತಿಳಿದುಕೊಂಡು ಆ ಕರ್ಮಗಳನ್ನ ನಿಷ್ಕಾಮ ಭಾವದಿಂದ ಆ ಯಾವುದೇ ಕರ್ಮ ಮಾಡಿದರೂ ಕೂಡ ಅದರ ಫಲಾಪೇಕ್ಷೆ ಇಲ್ಲದೆ ಅಂತ ಕರ್ಮಗಳನ್ನ ನಾವು ಮಾಡಿದೀವಿ ಅಂದ್ರ ಈ ದೇಹವೆಂಬ ಪುರದಲ್ಲಿ ಆ ಭಗವಂತನನ್ನ ನಾವು ಕೊಡಾಕ್ ಬರ್ತತಿ, ಅವನನ್ನ ತಿಳಿಯಲಿಕ್ಕೆ ಬರ್ತದಂತ. ಯಾರು ಅವನನ್ನ ತಿಳ್ಕೊಂಡಾರ, ಚೆನ್ನಾಗಿ ಅರಿತುಕೊಂಡಾರ, ಅವನಿಗೇನಿಲ್ಲ ದುಃಖ ಎಂದೆಂದೂ ಇಲ್ಲ. ಸರ್ವ ಕರ್ಮಾಣಿ ಮನಸ ಸನ್ಯಾಸಾಸ್ತೆ ಸುಖಂ ವಶಿ ನವದ್ವಾರೆ ಪುರೇ ದೇಹಿ ನೈವ ಕುರ್ವನ್ ನ ಕಾರಯನ್. ಕರ್ತೃತ್ವ ಬುದ್ಧಿಯನ್ನ ಕಳೆದುಕೊಂಡ ವಿವೇಕಿಯು ಏನ್ ಮಾಡ್ತಾನವ? ಮನಸ್ಸಿನಿಂದ ಸರ್ವ ಕರ್ಮಗಳನ್ನ ತ್ಯಜಿಸಿ
ತನ್ನ ಮನಸ್ಸಿನಿಂದ ಏನ್ ಮಾಡ್ಯಾರ? ಆ ಕರ್ತೃತ್ವ ಬುದ್ಧಿಯನ್ನ ಕಳೆದುಕೊಂಡು ವಿವೇಕ ಬುದ್ಧಿಯಿಂದ ಯಾವುದು ಸತ್ಯವೋ ಯಾವುದು ಅಸತ್ಯವೋ, ಸತ್ಯ ಅಸತ್ಯ ವಿಚಾರವನ್ನ ಮಾಡಿ ತನ್ನ ಮನಸ್ಸಿನಿಂದ ಆ ಸರ್ವ ಕರ್ಮಗಳನ್ನ ತ್ಯಜಿಸಿ ದೇಹಿಯಾದ ಆತ್ಮ ಅದನಲ್ಲ 9 ದ್ವಾರಗಳುಳ್ಳ ಪುರದಲ್ಲಿ ಏನು ಮಾಡದೆ ಈ ದೇಹದಲ್ಲಿ ವಾಸವಾಗಿ ಅವ ಏನನ್ನೋ ಮಾಡದೆ ಏನನ್ನೋ ಮಾಡಿಸದೆ ಸುಖವಾಗ್ಯದನಂತ ನೀ ತಿಳಿದುಕೋಪ. ಏನನ್ನಾದರೂ ಮಾಡುತ್ತಿದ್ದರು, ಏನನ್ನಾದರೂ ಮಾಡಿಸುತ್ತಿದ್ದರು, ಆನಂದಾನುಭವಕ್ಕೆ ಅವಕಾಶ ಇಲ್ಲ. ಏನು ಮಾಡದೆ ಏನನ್ನ ಮಾಡಿಸದೆ ಸುಮ್ಮನಿರುವವನೇ ಆನಂದವನ್ನ ಅನುಭವಿಸಬಲ್ಲನು. ನಾವು ನೋಡ್ತಾ ಇರಬೇಕಂತ, ಅವ ಮಾಡುವುದು ಇಲ್ಲ, ಮಾಡಿಸುವುದು ಇಲ್ಲ, ಬರೇ ನೋಡುವುದು, ನೋಡಿ ಆನಂದ ಸ್ವರೂಪದಲ್ಲಿ ಇರುವುದು. ಅದಕ್ಕ ಈ ಅವಸ್ಥೆಯನ್ನು ಉಂಟಾಗಬೇಕಾದ್ರ, ಈ ಅವಸ್ಥೆ ನಮಗಾಗಬೇಕಾಗಿತ್ತಂದ್ರ ಮೊದಲು ಇಂದ್ರಿಯಗಳನ್ನ ಜಯಿಸಿರಬೇಕು. ಆ ಇಂದ್ರಿಯಗಳದವಲ್ಲ, ಕರ್ಮೇಂದ್ರಿಯ ಇದದವ, ಜ್ಞಾನೇಂದ್ರಿಯ ಇದದವ, ಮನಸ್ಸು ಬುದ್ಧಿ ಚಿತ್ತ ಅಹಂಕಾರ ಇವನ್ ಏನ್ ಮಾಡ್ಬೇಕು ಅಂತಂದ್ರ ನಮ್ಮ ವಶದಲ್ಲಿ ಇಟ್ಟುಕೊಂಡು ಆ ಇಂದ್ರಿಯಗಳನ್ನ ಜಯಿಸಿರಬೇಕು. ಇಂದ್ರಿಯಗಳು ಕೂಡ ಸ್ವಾಧೀನವಾಗಿದ್ದರೆ ಜಗತ್ತೆಲ್ಲವೂ ಸ್ವಾಧೀನವಾಗಿದ್ದರು ಪ್ರಯೋಜನ ಇಲ್ಲ. ಇಂದ್ರಿಯಗಳು ಸ್ವಾಧೀನ ಇರ್ಲಿಲ್ಲ ಅಂದ್ರ ಇಡೇ ಜಗತ್ತನ್ನ ತನ್ನ ಸ್ವಾಧೀನ ಇಟ್ಟುಕೊಂಡಂದ್ರು ಕೂಡ ಅದು ಪ್ರಯೋಜನ ಇಲ್ಲಪ್ಪ. ನಿನ್ನ ಇಂದ್ರಿಯಗಳನ್ನ ಮನಸ್ಸು ಬುದ್ಧಿ ಚಿತ್ತ ನಿನ್ನ ವಶದಲ್ಲಿ ಇಟ್ಟುಕೊಂಡಾಗ ಮಾತ್ರ ಅದು ಪ್ರಯೋಜನ. ಪೂರ್ಣ ಸುಖವು ಆತ್ಮಜ್ಞಾನಿಗೆ ಸಾಧ್ಯ. ಅದು ಯಾರಿಗೆ ಸಾಧ್ಯ? ಆ ಸುಖ, ಪೂರ್ಣ ಸುಖ ಆತ್ಮಜ್ಞಾನಿಗೆ ಸಾಧ್ಯ. ನೀನು ಕೂಡ ಏನಾಗು? ಆತ್ಮಜ್ಞಾನಿಯಾಗಪ್ಪ. ಆತ್ಮಜ್ಞಾನವು ಇಂದ್ರಿಯ ನಿಗ್ರಹ ಉಳ್ಳವನಿಗೆ ಸಾಧ್ಯ. ಯಾರು ಇಂದ್ರಿಯಗಳನ್ನ ತನ್ನ ಹಿಡಿತದಲ್ಲಿಟ್ಟುಕೊಂಡು ಸದ್ಗುರುನಾಥರು ಹೇಳಿದ ಸಾಧನ ಚತುಷ್ಟಯ ಸಂಪನ್ನನಾಗಿ ಆ ಸಾಧನೆಗಳನ್ನ ಸಾಧಿಸಿ ತನ್ನ ಮನಸ್ಸನ್ನ ಪರಮಾತ್ಮನ ಕಡೆ ಹರಿಸಿ ತಾನೇನ್ ಮಾಡ್ಬೇಕು? ಆ ಇಂದ್ರಿಯಗಳನ್ನ ನಿಗ್ರಹ ಮಾಡಿಕೊಂಡು, ಅದಕ್ಕ ವಶಿ ಸುಖಂ ಆಸ್ತಿ ಅಂತ ಪೂರ ಪರಮಾತ್ಮ ಹೇಳಿದನ್ನ. ಆದುದರಿಂದ ಪರಮ ಸುಖವನ್ನ ಬೇಡುವವನು ಇಂದ್ರಿಯ ನಿಗ್ರಹದ ಮೂಲಕ ಆತ್ಮಜ್ಞಾನವನ್ನ ಪಡೆದುಕೊಳ್ಳಬೇಕು. ಅವನೇನ್ ಮಾಡ್ಬೇಕು? ಆ ಇಂದ್ರಿಯಗಳನ್ನ ನಮ್ಮ ಹಿಡಿತದಲ್ಲಿಟ್ಟುಕೊಂಡು ಗುರುಗಳಿಗೆ ಶರಣಾಗತರಾಗಿ, ಗುರುಗಳ ಮುಖಾಂತರವಾಗಿ, ಪರಮಾತ್ಮನ ಮುಖಾಂತರವಾಗಿ ಆ ಚಿಂತನ ಆತ್ಮಜ್ಞಾನದ ಚಿಂತನವನ್ನ ಮಾಡಿ ನಾವೇನ್ ಮಾಡ್ಬೇಕು? ನಮ್ಮ ನಿಜವಾದ ಅರಿವಿನ ಸ್ವರೂಪವನ್ನ ತಿಳಿದುಕೊಂಡು ಆತ್ಮಜ್ಞಾನಿಯು ಮನಸ್ಸಿನಿಂದ ಸರ್ವ ಕರ್ಮಗಳನ್ನ ಬಿಟ್ಟು ಎಂದಾದರೂ ಒಂದಿನ ಬಿಡುದ? ಹೆಂಗ್ ಬಿಡುದ್ರಿ? ಸಂಸಾರದಲ್ಲಿ, ಈ ಸಂಸಾರ ಸಾಗರದಲ್ಲಿ ನಾವೆಲ್ಲ ಮುಳುಗ್ಯವಲ್ಲ, ಇವನ್ ಹೆಂಗಾದ್ರೆ ಬಿಡಬೇಕು ನಾವು ಅಂತ ನಮಗೆಲ್ಲರಿಗೂ ಸಂಶಯ ಕಾಡ್ತಾ ಇದೆಯಲ್ಲ. ದೇಹ ಬಿಡುವಾಗ ಬಿಡಬೇಕಲ್ಲ, ಏನಾದರೂ ಎಷ್ಟು ಗಳಿಸಿದರೂ ಕೂಡ ಒಂದು ದಿನ ಇದನ್ನ ಬಿಡಲೇಬೇಕು. ಈ ದೇಹ ಹೋಗುವುದರೊಳಗಾಗಿ ನಾವು ಮೊದಲೇ ಬಿಡ್ಬೇಕಂತ ತಾವ್ ಹೇಳ್ತಾನ. ನಾವೇನ್ ತಿಳ್ಕೊಂಡು, ಇಲ್ಲ ಇದನ್ನಿಷ್ಟೆಲ್ಲ ನಾನು ಹಗಲು ರಾತ್ರಿ ಕಣ್ಣಾಗ ಎಣ್ಣೆ ಹಾಕೊಂಡು ದುಡಿದಿದ್ದನ್ನ ಬಿಟ್ಟು ಹೆಂಗ ಹೋಗ್ಲಿ ಅಂತೇನಾದರೂ ನಮಗಿದ್ದರೆ, ನಮ್ಮತ್ತ ಹುಟ್ಟಿ ಬಂದು ಮಾಡಿದ ಕರ್ಮದಿಂದ ಇದು ದುಡಿದಿದ್ದನ್ನ ನಾ ಹೆಂಗ ಬಿಟ್ಟು ಹೋಗ್ಲಿ ಅಂತೇಳಿ ದುಃಖವನ್ನಾಗಲಿ ಸುಖವನ್ನಾಗಲಿ ಅನುಭವಿಸಲಿಕ್ಕೆ ಮತ್ತೆ ಈ ಮರ್ತ್ಯ ಲೋಕಕ್ಕೆ ಬರ್ಲೇಬೇಕಂತ. ಅದಕ್ಕ ಹೇಳನವ, ಅಂತ ಕಾಲೇಚ ಮಾಮೇವ ಸ್ಮರನ್ ಮುಕ್ತ ಕಲೇಬರಂ. ದೇಹ ಬಿಡುವ ಸಮಯದಲ್ಲಿ ಎಲ್ಲವನ್ನ ನನಗರ್ಪಿಸಿ ನನ್ನನ್ನ ಯಾರು ಕೂಡ್ತಾರಲ್ಲ ಅವನಿಗೆ ಹುಟ್ಟು ಸಾವುಗಳ ಭಯ ಇಲ್ಲ. ನನ್ನನ್ನ ಕೂಡಿದವನಿಗೆ ಈ ಮರ್ತ್ಯ ಲೋಕ, ಈ ಇಹಲೋಕಕ್ಕ ಮತ್ತೆ ಹೊಳ್ಳಿ ಬರಲಿಕ್ಕೆ ಅವಕಾಶ ಇಲ್ಲ ಅರ್ಜುನ. ಅದರಂತೆ ನೀನು ಆಗು
ಏನಂತನ? ನಿನ್ನ ಕರ್ತೃತ್ವ ಬುದ್ಧಿಯನ್ನ ಬಿಟ್ಟು, ದೇಹವೆಂಬುದರಲ್ಲಿ ಅಂದ್ರ ಸರ್ವ ಕರ್ಮಗಳನ್ನ ಬಿಟ್ಟು ಈ ದೇಹವೆಂಬುದರಲ್ಲಿ ತಾನು ಏನು ಮಾಡದೆ, ಏನನ್ನು ಮಾಡಿಸದೆ ಸುಖವಾಗಿ ಪ್ರಕಾಶ ಮಾಡ್ತಾನಂತೂ ಕೂಡ ಹೇಳಿದಲ್ಲ. ಹಂಗಂದ್ರ ಏನು ಪರಮಾತ್ಮ? ಇನ್ನ ತಿಳಿತಾ ಇಲ್ಲ. ಎಷ್ಟು ತಿಳಿಸಿ ಹೇಳಿದರೂ ಕೂಡ, ಹೇ ಪರಮಾತ್ಮ, ಆತ್ಮಜ್ಞಾನಿಯೋ ಮನಸ್ಸಿನಿಂದ ಸರ್ವ ಕರ್ಮಗಳನ್ನ ಬಿಟ್ಟು ಈ ದೇಹ ಎಂಬುದರಲ್ಲಿ ತಾನು ಏನು ಮಾಡದೆ, ಏನ್ ಅವದ್ವಾರ ಅಂತ ಹೇಳಿದಲ್ಲ, ಇದು ಈ ದೇಹದಿಂದ ತಾನು ಏನು ಮಾಡದೆ, ಏನನ್ನು ಮಾಡಿಸದೆ ಸುಖವಾಗಿ ಪ್ರಕಾಶನ ಅಂತ ಸುಖವಾಗಿ ಪ್ರಕಾಶಿಸ್ತಾನಂತ ಹೇಳಿದಲ್ಲ. ಹಂಗಂದ್ರ ಏನು? ನನಗದು ನೀ ಹೇಳಿದ್ದ ಮಾತು ನನಗ್ ಗೊತ್ತಾಗ್ತಾ ಇಲ್ಲಪ್ಪ, ಅದನ್ನೊಂದಿಷ್ಟು ನನಗ ತಿಳಿಸಿ ಹೇಳು ಅಂತ. ಅದಕ್ಕ ಜ್ಞಾನಿಯು ಕರ್ತೃತ್ವ ಬುದ್ಧಿಯನ್ನ ತ್ಯಜಿಸಿದಾಗ ಇಂದ್ರಿಯಗಳಿಂದ ಕರ್ಮವು ನಡೀತಾ ಇದ್ದರೂ ಕೂಡ ಅವನು ಹೆಂಗ? ನಮ್ಮಂಗ ಉಣ್ಣುವುದು, ತಿನ್ನುವುದು, ನಡೆಯುವುದು, ನುಡಿಯುವುದು, ಮಾತನಾಡುವುದು, ಕೇಳುವುದು, ಹೇಳುವುದು ಮಾಡಿದರೂ ಕೂಡ, ಆ ಕರ್ಮ ನಡೀತಾ ಇದ್ದರೂ ಕೂಡ ಅವನು ಏನು ಮಾಡದವನು ಎಂದು ತಿಳಿದುಕೋ. ಅವ ಏನೆಲ್ಲ ಮಾಡಿದರೂ ಕೂಡ ಏನ್ ಮನೆನವ? ತನ್ನ ನಿಜವಾದ ಸ್ವರೂಪದಲ್ಲಿದ್ದುಕೊಂಡು ತಾನು ಏನು ಮಾಡುವುದಿಲ್ಲ ಅಂತ ತಿಳ್ಕೊಂಡನಲ್ಲ, ಅವ ಏನದನ? ಇಂದ್ರಿಯಗಳಿಂದ ಕರ್ಮಗಳು ನಡೆಯುವಾಗ ಸಾಕ್ಷಿ ಭಾವದಿಂದ ಸ್ಥಿರವಾಗಿರ್ತಾನೋ ಅವ. ಯಾವುದೇ ಕರ್ಮಗಳನ್ನ ಮಾಡಿದ, ಇದು ಕುಳಿತುಕೊಳ್ಳುವುದು, ಕೇಳುವುದು, ನೋಡುವುದು, ಮಾತನಾಡುವುದು, ಸುಮ್ಮ ಇರುವುದು, ಇವೆಲ್ಲವೂ ಕೂಡ ಕರ್ಮ ಕ್ರಿಯೆಗಳು. ದೇಹದಿಂದ ಕರ್ಮಗಳನ್ನ ಬಿಡಲು ಎಂದಿಗೂ ಸಾಧ್ಯ ಇಲ್ಲ, ಎಂದೆಂದು ಸಾಧ್ಯ ಇಲ್ಲ. ಆ ಮನಸ್ಸಿನಿಂದ ಕರ್ಮಗಳನ್ನ ಬಿಡುವವನೇ ನಿಜವಾಗಿ ಬಿಟ್ಟವನು. ನಾವಂತಿರ್ತೇವೆ ನೋಡ. ಅದಕ್ಕ ಸಿಕ್ಕಿಧ್ವಜ ಏನ್ ಮಾಡಿದ? ತಾನು ತನ್ನ ನಿಜವಾದ ಸ್ವರೂಪವನ್ನ ತಿಳಿಯಬೇಕೆಂಬ ಇಚ್ಛೆಯಿಂದ ರಾಜ್ಯವನ್ನ ತೊರೆದು ಹೋದ. ಎಷ್ಟು ವರ್ಷ? 12 ವರ್ಷ. ನನ್ನ ನಿಜವಾದ ಸ್ವರೂಪವನ್ನ ನಾನು ತಿಳಿದುಕೊಳ್ಳಬೇಕು, ಈ ರಾಜ್ಯದಿಂದ ನನಗ ಸುಖ ನೆಮ್ಮದಿ ಸಿಗುತ್ತಾ ಇಲ್ಲ, ನಾನು ಆ ಪರಮಾತ್ಮನ ಚಿಂತನೆಯನ್ನ ಮಾಡಿ ನಾನೇನ್ ಮಾಡ್ಬೇಕು? ತಪಸ್ಸು ಮಾಡಬೇಕು ಅಂತ ಏನ್ ಮಾಡಿದ? ಅರಣ್ಯಕ್ಕೆ ಹೋದರೂ ಕೂಡ ಚೂಡಾಲೆ ಮಹಾರಾಣಿ, ಆಕೆ ವಿದೂಷೆ, ಬ್ರಹ್ಮಜ್ಞಾನಿ ಶಿಖಿಧ್ವಜ ಮಹಾರಾಜ ಹೋಗ್ಯಾನಂತ ಹೇಳಿ ಏನ್ ಮಾಡ್ಯಾರು? ತಾನೇ ಆ ರಾಜ ನಡೆಸುವ ರಾಜ್ಯವನ್ನ 12 ವರ್ಷ ಪರ್ಯಂತರವಾಗಿ ಆ ರಾಜ್ಯವನ್ನ ಆಳಿ ಪ್ರಜೆಗಳನ್ನ ಸುಖವಾಗಿ ನೋಡಿಕೊಂಡು ತಾನು ಕೂಡ ಬೇರೆಯವರಿಂದ ಯುದ್ಧವನ್ನ ಮಾಡಿ ರಾಜ್ಯಗಳನ್ನ ಗೆದ್ದು ತನ್ನ ಪ್ರಜೆಗಳನ್ನ ಸುಭಿಕ್ಷವಾಗಿ ಆಕಿ ರಕ್ಷಣೆ ಮಾಡ್ತಿದ್ಳು. ಚೂಡಾಲೆ ಬ್ರಹ್ಮಜ್ಞಾನಿ ಮಾಡುವ ಸಂದರ್ಭದಲ್ಲಿ ರಾಜ 12 ವರ್ಷ ಹೋಗ್ಯಾನಂದಾಗ ಆಕಿ ಕೂಡ ಬಲ್ಲಕಿ ಅಲ್ಲ, ಬ್ರಹ್ಮಜ್ಞಾನಿ. ತನ್ನ ಯೋಗ ಮಾಯೆಯಿಂದ ಸಿಖಿಧ್ವಜ 12 ವರ್ಷ ಪರ್ಯಂತರವಾಗಿ ರಾಜ್ಯವನ್ನ ತೊರೆದು ಹೋಗ್ಯಾನಲ್ಲ, ಏನನ್ನ ಸಾಧನೆ ಮಾಡ್ಯಾನ ಪರೀಕ್ಷೆ ಮಾಡಬೇಕು ಅಂತ ಹೋಗ್ತಾಳ. ಯಾರೋ? ಚೂಡಾಲೆ. ಯಾರಿಗೆ? ಆ ಸಿಖಿಧ್ವಜನಿಗೆ. ಹೋಗಿ ತಾನು ಸನ್ಯಾಸಿ ವೇಷವನ್ನು ಹಾಕಿಕೊಂಡು ಅಲ್ಲೇ ಹೋಗಿ ಇಳಿತಾಳ. ತಾನು ಅರಣ್ಯದಲ್ಲಿ ಬಹುದೂರವಾಗಿ ವಾಸ ಮಾಡಿರ್ತಾನ, ಒಂದು ಕುಟೀರ ಹಾಕಿಕೊಂಡಿರ್ತಾನ. ಹಾಕಿಕೊಂಡು ಒಂದು ಮಣ್ಣಿನ ಪರಿಯಾಣದಲ್ಲಿ ಯಾವ ಹಣ್ಣು ಹಂಪಲುಗಳನ್ನ ತಿನ್ನಬೇಕಂತ ಇಟ್ಟುಕೊಂಡಿರ್ತಾನ. ಅವಾಗ ಹೋಗಿ ಕೇಳ್ದು, ಯಾರು ನೀನು? ಆ ಶಿಖಿಧ್ವಜನಿಗೆ ಕೇಳ್ತಾಳ. ಅವಾಗ ನಾನು ಸನ್ಯಾಸಿ ಹೇಳ್ತಾನೆ. ನೀ ಸನ್ಯಾಸಿ ಆದರು ಮತ್ ಎಲ್ಲಿದ್ದೀನಿ ಮೊದಲು ಅಂತ ಪ್ರಶ್ನೆ ಮಾಡ್ತಾಳ. ನಾನು ಇಂಥ ರಾಜ, ಇಂಥ ರಾಜಧಾನಿ ರಾಜನ. ಮತ್ತ ಆ ರಾಜ್ಯವನ್ನ ಬಿಟ್ಟು ಯಾತಕ್ಕಾಗಿ ನೀ ಇಲ್ಲಿಗೆ ಬಂದಿರುವೆ ಅರಣ್ಯಕ್ಕೆ? ಹೇಳ್ತಾಳ. ಇಲ್ಲ, ನನ್ನ ಆತ್ಮ ಚಿಂತನೆಯನ್ನ, ನನ್ನ ನಿಜವಾದ ಸ್ವರೂಪವನ್ನ ತಿಳಿಯಲಿಕ್ಕೆ
ನಾ ಎಲ್ಲವನ್ನ ಬಿಟ್ಟು ಇಷ್ಟು ದೂರ ಬಂದೆ. ಮತ್ತ ಬಂದೆ ಅಂತ ಬಿಟ್ಟು ಬಂದೇನಂತೀಯಲ್ಲ, ಬಿಟ್ಟು ಬಂದು ಈ ಗುಡಿಸಲನ್ನು ಯಾಕೆ ಹಾಕಿಕೊಂಡೆ? ಮತ್ ಪ್ರಶ್ನೆ, ನೀ ಎಲ್ಲಾ ಬಿಟ್ಟು ಬಂದೇನಂತ ಹೇಳಿ ಅಲ್ಲ, ಬಿಟ್ಟು ಬಂದರೂ ಕೂಡ ಈ ಗುಡಿಸಲ ಯಾಕೆ ನಿನಗೆ? ಪ್ರಶ್ನೆ. ಮತ್ತ ವಾಸ ಮಾಡಾಕ ಬೇಕಲ್ಲ, ಮತ್ ನೀ ಏನು ಬಿಟ್ಟಂಗಾಯ್ತು ಅಂತ ಹೇಳಿ ಏನ್ ಮಾಡಿಳು? ತನ್ನ ಯೋಗ ಮಾಯೆಯಿಂದ ಶಿಖಿಧ್ವಜ ಹಾಕಿಕೊಂಡಿರುವ ಆ ಗುಡಿಸಲಕ್ಕೆ ಬೆಂಕಿ ಹಚ್ತಾನ. ಮಹಾರಾಣಿ ವಿದುಷಿ ಬ್ರಹ್ಮಜ್ಞಾನಿ, ಇವನಿಗೆ ನಿಜವಾದ ಪಾಠವನ್ನ ಕಲಿಸಬೇಕು, ಇವನಿಗೆ ನಿಜವಾದದ್ದನ್ನ ತಿಳಿಸಬೇಕಂತೇಳಿ ಅಷ್ಟಮ ಸಿದ್ಧಿಯಿಂದ ಕೂಡಿರುವ ಚೂಡಾಲೆ ತನ್ನ ಗಂಡನಿಗೆ, ಏನಂತ, ಶಿಖಿಧ್ವಜನಿಗೆ ರಾಜ್ಯವನ್ನ ಬಿಟ್ಟು ಬಂದೇನಂತ ಅನ್ನುವ ಭಾವ, ಬಿಟ್ಟು ಬಂದಿಯಲ್ಲ, ಈ ಗುಡಿಸಲಾದರೂ ಕೂಡ ನಿನಗೆ ಗುಡಿಸಲ ಹಾಕಿಕೊಂಡಿಯಲ್ಲ ಯಾಕೆ ಅಂತ ಆ ಗುಡಿಸಲಕ್ಕೂ ಕೂಡ ಬೆಂಕಿ ಹೆಚ್ಚಿ ಸುಡುತ್ತಾಳ. ಪರಿಯಾಣ ಇಟ್ಕೊಂಡಿರ್ತಾಳ, ಮಣ್ಣಿನ ಪರಿಯಾಣ, ಅದನ್ನ ಕೂಡ ಒಡಿತಾಳ. ಒಡೆದು ಹೇಳ್ತಾಳ, ತನ್ನ ನಿಜವಾದ ಸ್ವರೂಪವನ್ನ ತೋರಿಸಿ, ನಾನು ಮಹಾರಾಣಿ, ನಿನ್ನ ಅರಮನೆಯಲ್ಲಿ ಅರ್ಧಾಂಗಿನಿಯಾದ ಮಹಾರಾಣಿ ನಾನು. ನಡಿ, ನೀ ಏನು ಸಾಧನ ಮಾಡಿಯಲ್ಲ, ಮನೆಯನ್ನ ಬಿಟ್ಟು ಎಲ್ಲ ಇನ್ನ ಬಿಟ್ಟು ಬಂದೇನನ್ನುವ ಭಾವವನ್ನ 12 ವರ್ಷ ಪರ್ಯಂತರವಾಗಿ ಸಮಯವನ್ನ ವ್ಯರ್ಥ ಮಾಡಿದೆಯಲ್ಲ, ಅಲ್ಲೇ ನಿನ್ನ ಕರ್ಮಗಳನ್ನ, ರಾಜ್ಯ ಭಾರವನ್ನ ಮಾಡ್ತಾ, ಎಲ್ಲ ಪ್ರಜೆಗಳನ್ನ ರಕ್ಷಣೆ ಮಾಡ್ತಾ ಈ ಚಿಂತನ ಮಾಡಕ್ಕಿತ್ತಲ್ಲ, ಯಾಕ ನಿನಗಾಗಲಿಲ್ಲ? ನಡೆ, ಶಾಣ್ಯಾದಿ ಅಂತಾಳ. ಯಾರು? ಚೂಡಾಲೆ. ಯಾರಿಗೆ? ಶಿಖಿಧ್ವಜ ಮಹಾರಾಜನಿಗೆ. ಅದಕ್ಕೆ ನೀನೇನ್ ಮಾಡು, ಅಲ್ಲೇ ರಾಜ್ಯದಲ್ಲಿ ರಾಜನಾಗಿ ಆ ಕರ್ಮಗಳನ್ನ ಮಾಡ್ತಾ ಇದ್ದಾದರೂ ಕೂಡ ನೀನೇನ್ ಮಾಡು, ಸಾಕ್ಷಿ ಭಾವದಿಂದ ಸ್ಥಿರವಾಗಿ ನೀನು ಇರು ಅಂತೇಳಿ. ದೇಹದಿಂದ ಕರ್ಮಗಳನ್ನ ಬಿಡಲು ಎಂದಿಗೂ ಸಾಧ್ಯ ಇಲ್ಲ. ನೀ ಯಾವುದರಿಂದ ಬಿಡಬೇಕು ಅಂದ್ರ ಮನಸ್ಸಿನಿಂದ ಕರ್ಮಗಳನ್ನ ಬಿಡುವವನೇ ನಿಜವಾಗಿ ಬಿಟ್ಟವ. ಮನಸ್ಸಿನಿಂದ ಬಿಡು, ದೇಹದಿಂದ ಯಾರಿಗೂ ಬಿಡಲಿಕ್ಕೆ ಆಗುದಿಲ್ಲ ಅಂತೇಳಿ ಚೂಡಾಲೆ ಶಿಖಿಧ್ವಜ ಮಹಾರಾಜನಿಗೆ ಕೂಡ ಹೇಳ್ತಾಳಲ್ಲ. ಅದರಂತೆ ಅದಕ್ಕ ಮೂಲದಲ್ಲಿ ಸರ್ವ ಕರ್ಮಾಣಿ ಅಂತ ಹೇಳುವುದರಿಂದ ಮನಸ್ಸಿನಿಂದ ಎಲ್ಲ ಕರ್ಮಗಳನ್ನು ಬಿಡಲು ಸಾಧ್ಯವೆಂದು ಹೇಳಿತ. ಮನಸ್ಸಿನಿಂದ ಬಿಡಾಕತ್ತಲ್ಲದೆ ಕರ್ಮದಿಂದ ಬಿಡಾಕಾಗೋದಿಲ್ಲ. ಅಂದ್ರ ಮನಸ್ಸ ಅಲ್ಲಿಗೆ ಹೋಗಿಲ್ಲ ಅಂತಂದಾಗ ಆ ಕರ್ಮಗಳನ್ನ ಬಿಡಲಿಕ್ಕೆ ಸಾಧ್ಯ ಇದೆ. ಅದಕ್ಕ ನೀನು ಸರ್ವ ಕರ್ಮಾಣಿ ಅಂತ ಹೇಳ್ಯಾರಲ್ಲ, ಮನಸ್ಸಿನಿಂದ ಎಲ್ಲ ಕರ್ಮಗಳನ್ನ ಬಿಡಲು ಸಾಧ್ಯ ಅಂತ ಹೇಳಿ ಸಾಕ್ಷಿ ಭಾವದಿಂದ ಉಂಟಾಗಿರುವವನಿಗೆ ಎಲ್ಲವೂ ಸಾಧ್ಯ. ಆ ನಿನ್ನ ಮನಸ್ಸನ್ನ ಏನ್ ಮಾಡು, ನನ್ನಲ್ಲಿ ಇಡು. ಹೇ ಅರ್ಜುನ, ನೀನ್ ಎಲ್ಲಾ ಕರ್ಮಗಳನ್ನ ಮಾಡಿದೆಲ್ಲ ದೃಶ್ಯ ರೂಪವಾದ ದೇಹಕ್ಕೆ ಸಮರ್ಪಿಸಿ, ತಾನು ಏನು ಮಾಡದೆ, ಏನನ್ನೋ ಮಾಡಿಸದೆ ಸುಖವಾಗಿರ್ತಾನಂತ ನೀನು ತಿಳಿದುಕೋ. ನವದ್ವಾರಗಳಂತ ಹೇಳಿದಲ್ಲ ಹೇ ಪರಮಾತ್ಮ, ಅವು ಯಾವುವು? ಈ ದೇಹವೆಂಬ ದೇಗುಲದಲ್ಲಿ ನವದ್ವಾರಗಳಂತ ಬಾಗಿಲ 9 ಬಾಗಿಲಂತ ಹೇಳಿದೆಲ್ಲ, ಅವು ಯಾವುವು? ನೇತ್ರ ದ್ವಾರಗಳೆರಡು. ಈ ಕಣ್ಣದವಲ್ಲ, ಎಡಗಣ್ಣು ಒಂದು, ಬಲಗಣ್ಣು, 2 ಬಾಗಿಲಗಳು. ಈ ದೇಹಕ್ಕ 2 ಬಾಗಿಲು. ಈಗ ನಾವು ಮನೆ ಕಟ್ಟಿರ್ತೇವಲ್ಲ, ಮನೆ ಕಟ್ಟಿದಾಗ ಆ ಮನೆಗೆ ಬಾಗಿಲವನ್ನ ಹಚ್ಚಿರ್ತೇವೆ. ಯಾಕ? ಆ ಮನೆ ಒಳಗ ಪ್ರವೇಶ ಆಗಲಿಕ್ಕೆ. ಅದರಂತೆ ಈ ದೇಹವೆಂಬ ಮನೆಗೆ ಈ 2 ಕಣ್ಣುಗಳದವಲ್ಲ, ನೇತ್ರ ದ್ವಾರಗಳೆರಡು, ಬಾಗಿಲಗಳು. ಶ್ರೋತೃ ದ್ವಾರಗಳೆರಡು, ಕಿವಿ ಅದಾವಲ್ಲ, ಎಡಗಿವಿ ಬಲಗಿವಿ, ಇವು ಬಾಗಲಂತ. ಈ ದೇಹವೆಂಬ ಪುರದಲ್ಲಿ ವಾಸ ಮಾಡತಕ್ಕಂಥ ಮನುಷ್ಯನಿಗೆ, ಈಗ ನಮ್ಮ ಮನೆಯಾಗ ವಾಸ ಮಾಡ್ಬೇಕಾದ್ರೆ ಇವು ಬಾಗಲ, ಇವು 2 ದ್ವಾರಗಳು. ನಾಸಿಕ ದ್ವಾರಗಳೆರಡು. ನಾಸಿಕ ಅಂದ್ರ ಮೂಗು. ಈ ಒಂದೇ ಮೂಗು ಐತಂತ ಕಂಡೇರು ಕೂಡ ಅದರಲ್ಲಿ ಏನ್ ಮಾಡ್ಯಾನ, ಈಚೆಗಡೆ ಒಂದು ನಡಕ ಗ್ವಾಡಿ ಕಟ್ಟಿದಂಗ ಒಳಗಿಟ್ಟಾನಲ್ಲ. ಪರಡೆಗಳು 2, 2 ಕಣ್ಣುಗಳು, 2 ಕಿವಿಗಳು,
ಮೂಗೊಂದೇ ಇದ್ದರೂ ಕೂಡ ಬಾಗಲ 2, 6. ಇನ್ನು ಮುಖದ್ವಾರ, ಬಾಯಿ, ಇದು 7 ದ್ವಾರ. ಈಗ ಒಂದು ಮೂತ್ರದ್ವಾರ. ಈ ದೇಹದಲ್ಲಿ ನೀರು ಹಾಕಿರುವ, ನೀರನ್ನ ಪೀಯವಾಗಿ ಕುಡಿದಿರುವ ಅವನ್ನ ಹೊರಗೆ ಹಾಕಬೇಕಾದ್ರೂ ಕೂಡ ಇದು ಒಂದು ಮೂತ್ರದ್ವಾರ, ಒಂದು ಮಲದ್ವಾರ. ಹಾಕಿದ ಈ ದೇಹಕ್ಕೆ ಹಾಕಿದ ಅನ್ನ ಆಹಾರಾದಿಗಳು ಒಳಗಿದ್ದು ಅಂದ್ರ 1 ಸೆಕೆಂಡ್ ಹೆಚ್ಚು ಕಡಿಮೆ ಆದರೆ ತಾಳುವ ಶಕ್ತಿ ಸಾಮರ್ಥ್ಯ ಆಗುವುದಿಲ್ಲಲ್ಲಪ್ಪ. ಇವು ಬರುವ ಬಾಗಿಲುಗಳು. ಇವೇ 9 ದ್ವಾರಗಳು. ಪೂರ್ವಕಾಲದಲ್ಲಿ ದೊಡ್ಡ ದೊಡ್ಡ ನಗರಗಳಿಗೆ ಅನೇಕ ದ್ವಾರಗಳಿದ್ವಲ್ಲ. ಈಗ ಬಾಂಬೆ ಆಗಲಿ, ಬೆಂಗಳೂರು ಆಗಲಿ, ಕಲಕತ್ತಾ ಆಗಲಿ, ದಿಲ್ಲಿ ಆಗಲಿ, ಇವಕ್ಕೆ ಏನ್ ಮಾಡ್ತಿದ್ರು? ಸುತ್ತ ಊರ ಜೊತೆಗೆ ಒಂದು ಗೋಡೆಯ ಕೋಟೆಯನ್ನ ಕಟ್ಟಿ ಆ ಕೋಟೆಯ ಪ್ರವೇಶಕ್ಕಾಗಬೇಕಾದ್ರ ಒಂದೇ ಕಡೆ ಬಾಗಿಲವನ್ನ ಬಿಡುತ್ತಿದ್ರಲ್ಲ. ಅಂತ ಊರಿಗೆ ಇದ್ದರೂ ಕೂಡ ಈ ದೇಹವೆಂಬ ಪುರಕ್ಕೆ 9 ಬಾಗಿಲಗಳು. ಆ 9 ಬಾಗಿಲುಗಳದವ. ಆ ನಗರದಲ್ಲಿ ರಾಜ ಇರುತ್ತಿದ್ನಲ್ಲ, ದ್ವಾರಗಳು ಸುರಕ್ಷಿತವಾಗಿದ್ದರೆ ಮಾತ್ರ ರಾಜರು ಸುಖವಾಗಿರಬಹುದು. ಈಗ ಕಳ್ಳರಾಗಲಿ, ಬೇರೆ ರಾಜ್ಯದಿಂದ ನಾನಾ ತರವಾಗಿ ದಂಡೆತ್ತಿ ಬರುವ ಬಾಗಿಲ ಬಂದೋಬಸ್ತಿದ್ರ ಆ ಬಾಗಿಲಕ್ಕೆ ಬರಾಕ್ ಆಗೋದಿಲ್ಲ, ಒಳಗೆ ಆಗದು. ಆ ಬಾಗಿಲನ ಎದ್ವತ್ತು ಇತ್ತಂದ್ರ ಆ ರಾಜನಿಗೆ ಕೂಡ ಏನಾಗೋದಿಲ್ಲ, ಅಲ್ಲೇ ಸುಖವಾಗಿ ಇರಲಿಕ್ಕೆ ಆಗುವುದಿಲ್ಲ. ಬಾಗಲ ದೇಹವೆಂಬ ಈ ಬಾಗಿಲ ಬಂದೋಬಸ್ತು ಇರಲಿಲ್ಲ ಅಂದರ ಆ ರಾಜ ಏನದನ ಒಳಗ ಅವ ಸುಖವಾಗಿರಬಹುದು. ಕರೆ ಎಲ್ಲೇ ಅವು ಸುರಕ್ಷಿತವಾಗಿದ್ದರೆ ಮಾತ್ರ. ಅದರಂತೆ 9 ದ್ವಾರಗಳುಳ್ಳ ಈ ದೇಹದಲ್ಲಿ ರಾಜನಾದ ಜೀವನಿಗೆ, ಜೀವ ಏನಾಗ್ಯಾನ? ಈ 9 ಬಾಗಿಲುಗಳುಳ್ಳ ಈ ದೇಹವೆಂಬ ಪುರದಲ್ಲಿ ವಾಸ ಮಾಡಿದ ಜೀವನಿಗೆ, ಜೀವ ಏನಾಗ್ಯಾನ? ಸಂಘಾತಕ್ಕೆ ತಾನು ಸಾಕ್ಷಿಯಾಗ್ಯಾನ. ಎಲೆ ಈ ದೇಹದಲ್ಲಿ ಈ ಸಂಘಾತವನ್ನ ಬೆಳೆಸುವ ಸ್ವಯಂ ಪ್ರಕಾಶನು ನಾನು ಎಂಬ ಅನುಭವ ಉಂಟಾದಾಗ ಜೀವ ಭಾವವನ್ನ ಕಳೆದು ಆತ್ಮನಾಗಿ ಸುಖವಾಗಿರಬಲ್ಲನು. ಎಲೆ ಈ ದೇಹದಲ್ಲಿ. ಅದಕ್ಕಾಗಿ ನಿಜವಾದ ಸುಖ ಹೊರಗಿನಿಂದ ಬರುವುದಿಲ್ಲಪ್ಪ ಅದು ಅರ್ಜುನ. ನೀ ಏನ್ ತಿಳ್ಕೊಂಡಿ? ಹೊರಗಿನಿಂದ ಬರುವ ಸುಖ ನಿಜವಾದ ಸುಖ ಅಂತ ನೀ ತಿಳ್ಕೊಂಡಿಯಲ್ಲ. ಇದು ನಿಜವಾದ ಸುಖ ಹೊರಗಿನಿಂದ ಬರುವುದಲ್ಲ. ಇದು ಅದು ತನ್ನೊಳಗಿನಿಂದ ಹೊರಬೀಳ್ತಾ ಇದೆ. ನಮಗ ನಿಜವಾದ ಸುಖ ಎಲ್ಲಿದೆ? ಒಳಗೈತಂತ. ಅದಕ್ಕ ಹಿಂದೆ ಹೇಳ್ಯಾರಲ್ಲ, ಕಸ್ತೂರಿ ಮೃಗ ಸುವಾಸನೆಯನ್ನ ನೋಡುವಗೋಸ್ಕರವಾಗಿ ಎಲ್ಲಿ ಇದೆ ಅದು ಅಂತ ಆನಂದ, ಅಂತ ಸುವಾಸನೆ ಎಲ್ಲಿದೆ ಅಂತ ಹೇಳಿ ಎಲ್ಲಾ ಕಡೆ ತಿರುಗಿ ಬೇಸೊತ್ತು ತನ್ನ ಹೊಕ್ಕಳಲ್ಲಿ ಮುಖವನ್ನ ಇಟ್ಟು ಅವಾಗ ಸುವಾಸನೆಯನ್ನ ಕುಡಿದಾಗ ಅಂತ್ಯಂತದ್ದು, ಅಯ್ಯೋ ಇಂಥ ಸುಗಂಧ ಭರಿತವಾದ ಇಂಥ ಸುಖ ನಾ ಹೊರಗೈತಂತ ಹುಡುಕಾಡಿನಲ್ಲಂತೇಳಿ ಆ ಜಿಂಕೆ ಕಸ್ತೂರಿ ಮೃಗ ತಿಳ್ಕೊಂತಂತ. ಅದರಂತೆ ಜೀವನು ಕೊಂಡು ಆತ್ಮನಾಗಿ ಸುಖವಾಗಿರಲ್ಲನು. ತಾನು ಈ ಜೀವ ಭಾವವನ್ನ ಕಳೆದುಕೊಂಡಾಗ ಮಾತ್ರ ಅವ ಏನಕ್ಕನ? ನಿಜವಾದ ಸುಖವಾಗಿರಾಕ ಅಕ್ಕನಂತ. ಅದಕ್ಕ ಇಂಥ ಸುಖ ಹೊರಗಿನಿಂದ ಬರುವುದಲ್ಲಪ್ಪ, ಅದೆಲ್ಲಿದೆ? ತನ್ನೊಳಗಿಂದ ಸುಖ ಇದೆ. ಈ ವಿಷಯವು ದೇಹಾದಿ ಸಂಘಾತದಲ್ಲಿರುವ ಅಭ್ಯಾಸವನ್ನ ಬಿಟ್ಟು ಈ ದೇಹವೇ ನಾನು, ಮನಸ್ಸು ನಾನು, ಇಂದ್ರಿಗಳು ನಾನು, ಇದು ಹೊಲ ನನ್ನದು, ಮಣಿ ನನ್ನದು, ಹೆಂಡರು ನನ್ನವರು, ಮಕ್ಕಳು ನನ್ನವರು, ಸಿರಿ ನನ್ನದು, ಸಂಪತ್ತು ನನ್ನದು, ಇದು ಎಲ್ಲವೂ ನಂದು ಅಂತ ನಾವು ಕುಂತೀವಿ ಅಂದ್ರ ಈ ಸುಖ ಸಿಗುವುದಿಲ್ಲಪ್ಪ. ಎಲ್ಲಿದೆ ಸುಖ? ಹೆಂಡರನ್ನ ಮಾಡಿಕೊಂಡಾಗ ಸುಖ ಆಯ್ತಂತ ತಿಳ್ಕೊಂಡೆ, ಮಕ್ಕಳನ್ನ ಹಡೆದಾಗ ಸುಖ ಆಯ್ತಂತ ನಾವು ತಿಳ್ಕೊಂಡೇವಲ್ಲ. ಇಲ್ಲ ಒಂದಿಷ್ಟು ಸಿರಿ ಸಂಪತ್ತು ಗಳಿಸಿದಾಗ ಸುಖ ಆಯ್ತಂತ ತಿಳ್ಕೊಂಡೇವಲ್ಲ.
ಅದು ನಿಜವಾದ ಸುಖ ಏನ್? ಹಂಗಾರೆ ಎಲ್ಲಾರು ಅದಕ್ಕನ ಕ್ಷಣಿಕ ಸುಖಕ್ಕಾಗಿ ಹೊಂಟಾರಲ್ಲ, ಅಲ್ಲಿ ಸುಖವಿಲ್ಲೇನು? ಐತಿ ಸುಖ. ಹೆಂಗಿದೆ? ನಿಜವಾದ ಸುಖ ಅದು ಅಲ್ಲೋ. ಅದು ಕ್ಷಣಿಕ ಸುಖ. ನಿಜವಾದ ಸುಖ ಈ ಸುಖ ಎಂದೆಂದು ಸಾಕೆನಿಸದ, ಸವೆಯದ, ಬೇರೊಂದು ಬೇಕೆನಿಸದಂತ ಸುಖ ಯಾವುದು ಅಂದ್ರ, ನಿನ್ನ ನಿಜವಾದ ಸ್ವರೂಪವನ್ನ ತಿಳಿದುಕೊಂಡು ಈ ದೇಹವೆಂಬ ಈ ಸಂಘಾತದಿಂದ ಕೂಡಿರುವ ಸರ್ವ ಸಾಕ್ಷಿ ಎಂಬ ಭಾವವು ಸ್ಥಿರವಾದಾಗ ತಾನು ಮಾಡಿದ ಕರ್ಮ ಅತೀತ. ಏನು ಕರ್ಮ ಮಾಡ್ಯಾನಂದರೂ ಕೂಡ ಇದು ನಂದಲ್ಲ, ನಾನು ಏನು ಮಾಡುವವನು ಅಲ್ಲ, ಮಾಡಿಸುವವನು ಅಲ್ಲ. ಅಂತ ಆತ್ಮ ಸಾಕ್ಷಿ ಸ್ವರೂಪದಿಂದ ನಿಂತು ನೀ ನೋಡಿದಾಗ ನೀನ್ ಹೆಂಗದೆ? ಕರ್ಮಾತೀತಪ. ಅದಕ್ಕ ಕರ್ಮ ಕರ್ತೃತ್ವಗಳು ಆತ್ಮನಾದ ತನ್ನಲ್ಲಿ ಇರದಿದ್ದರೆ ಹೆಂಗದವ? ಅವುಗಳನ್ನ ಪರಮಾತ್ಮನು ಉಂಟು ಮಾಡದಿದ್ದರೆ ಅವುಗಳಲ್ಲಿರುವುದೆಲ್ಲೇ? ಹಂಗಾರೆ ಎಲ್ಲದವ? ಅದ್ರ ಅವುಗಳನ್ನ ಉಂಟು ಮಾಡುವವರು ಯಾರು? ಅಲ್ಲ, ತನ್ನಲ್ಲೇ ಇಲ್ಲ ಅಂದ್ರ ಇದು ಮಾಡುವವರು ಯಾರು? ಮಾಡಿಸುವವರು ಯಾರು? ಅವರ ಎಲ್ಲಿರ್ತಾವು ಅಂತೇಳಿ ಕೂಡ ಕೇಳ್ತಾರ. ಅಂತ ಕೇಳೋದಕ್ಕಾಗಿ ಹೇ ಪರಮಾತ್ಮ ಹಿಂಗ್ ಹೇಳ್ತಿಯಲ್ಲಪ್ಪ, ಅವು ಎಲ್ಲಿದಾವ? ನ ಕರ್ತೃತ್ವಂ ನ ಕರ್ಮಾಣಿ ಲೋಕಸ್ಯ ಸೃಜತಿ ಪ್ರಭು ನ ಕರ್ಮ ಫಲ ಸಂಯೋಗಂ ಸ್ವಭಾವಸ್ತು ಪ್ರವರ್ತತೆ. ನ ಕರ್ತೃತ್ವಂ ನ ಕರ್ಮಾಣಿ ಲೋಕಸ್ಯ ಸೃಜತಿ ಪ್ರಭು ನ ಕರ್ಮ ಫಲ ಸಂಯೋಗಂ ಸ್ವಭಾವಃ ತು ಪ್ರವರ್ತತೆ. ಪ್ರಭು ಜಗತ್ತಿಗೆ ಒಡೆಯನಾದ ಪರಮಾತ್ಮ ಲೋಕಸ್ಯ ಮನುಷ್ಯರ ಕರ್ತೃತ್ವವನ್ನ ನ ಸೃಜತಿ ರಚಿಸುವುದಿಲ್ಲ. ಅವ ಈ ಜಗತ್ತನ್ನ ಪರಮಾತ್ಮ ಮಾಡ್ಯಾನಲ್ಲ, ಏನನ್ನ ಮಾಡ್ಯಾನ? ಏನೆಲ್ಲ ಮಾಡಿಲ್ಲವ. ಆಕಾಶ, ವಾಯು, ತೇಜ, ಜಲ, ಪೃಥ್ವಿ ಈ ಭೂಮಿಯನ್ನ ಅವನೇ ಮಾಡ್ಯಾನ. ನೀರನ್ನು ಅವನ ಕೊಟ್ಟಾನ, ಗಾಳಿನೂ ಅವನ ಕೊಟ್ಟಾನ, ಬೆಳಕು ಅವನ ಕೊಟ್ಟಾನ, ಎಲ್ಲ ಅಡ್ಡಾಡಲಿಕ್ಕೆ ನಮಗ ಅವಕಾಶ ಅವನ ಕೊಟ್ಟಾನಲ್ಲ. ಏನೆಲ್ಲ ಕೊಟ್ಟಿಲ್ಲ ಪರಮಾತ್ಮ? ಎಲ್ಲ ಕೊಟ್ಟು ಕೂಡ ಹೆಂಗದನ? ಕೊಡದಂತೆ ಸುಮ್ಮದನಲ್ಲ. ಅದಕ್ಕ ಪ್ರಭು ಪರಮೇಶ್ವರ ಲೋಕಸ್ಯ ಈ ಲೋಕದಲ್ಲಿ ಜೀವಿಸುವ ಮನುಷ್ಯರ ಕರ್ತೃತ್ವವನ್ನ ಅಂದ್ರ ಆ ಕರ್ತೃತ್ವವನ್ನ ನ ಸೃಜತಿ ಅವ ರಚಿಸುವಿಲ್ಲ. ಅವ ತಾನ ಮಾಡ್ಯಾನ, ಇದನ್ನ ಎಲ್ಲ ಜಗತ್ತನ್ನ ಮಾಡ್ಯಾನಲ್ಲ. ಕರ್ಮಾಣಿ ನ ಸೃಜತಿ ಆ ಕರ್ಮಗಳನ್ನು ಕೂಡ ರಚಿಸುವುದಿಲ್ಲ. ಮತ್ತೆಂಗದನ? ಕರ್ಮ ಫಲ ಸಂಯೋಗಂ ಕರ್ಮ ಫಲ ಸಂಯೋಗವನ್ನ ಕೂಡ ನ ಸೃಜತಿ ಅವ ಅದನ್ನು ಕೂಡ ರಚನೆ ಮಾಡಿಲ್ಲ. ತು ಆದರೆ ಸ್ವಭಾವ ಪ್ರಕೃತಿಯೇ. ಈ ಪ್ರಕೃತಿ ಅಂದ್ರ ಸತ್ವಗುಣ, ರಜೋಗುಣ, ತಮಗುಣದಿಂದ ಕೂಡಿರುವ ಈ ಮೂರು ಗುಣಯುಕ್ತವಾದ ಆ ಗುಣಗಳಿಂದ ಕೂಡಿದ ಪ್ರಕೃತಿಯೇ ಪ್ರವರ್ತತೆ ವರ್ತಿಸುತ್ತಿದೆ. ಎಲ್ಲವೂ ಕೂಡ ಈ ಪ್ರಕೃತಿ ಆಟ ಎಲ್ಲ ವ್ಯವಸ್ಥೆ ಮಾಡ್ತಾ ಇದೆ ಅಂತ. ಜೀವ ಜಂಜಡದಂತಲ್ಲ, ಕ್ರಿಯೆ ಮಾಡಬಲ್ಲ, ಆದರೂ ಅವನು ಹೊಣೆಗಾರನಲ್ಲ. ಪರಮಾತ್ಮ ಏನೆಲ್ಲ ಮಾಡ್ಯಾನಂದ್ರು ಕೂಡ ಇದರ ಮಾಡೋ ಹೊಣೆಗಾರ ಅವನ ಅಲ್ಲ. ಲೋಕದ ಯಾವ ಕ್ರಿಯೆಗೂ ಕೂಡ ಈ ಲೋಕದಲ್ಲಿರತಕ್ಕಂಥ ಈ ಕ್ರಿಯೆಯವಲ್ಲ, ಪುಣ್ಯ ಪಾಪಗಳಿಗೂ ಅದರಿಂದ ಅಡಗುವ ಫಲಕ್ಕೂ ಕೂಡ ಕ್ರಿಯೆ ಅಂತಾರೆ. ಪಾಪ ಮಾಡಿದರೆ ಪಾಪ ಕರ್ಮ, ಪುಣ್ಯ ಮಾಡಿದರೆ ಪುಣ್ಯ ಕರ್ಮ. ಇವದವಲ್ಲ ಯಾವ ಲೋಕದ ಯಾವ ಕ್ರಿಯೆಗೂ ಪುಣ್ಯ ಪಾಪಗಳಿಗೂ ಅದರಿಂದ ಒದಗುವ ಫಲಕ್ಕೂ ಕೂಡ ಕ್ರಿಯೆ ಅಂತಾರಲ್ಲ. ಪಾಪ ಪುಣ್ಯಗಳ, ಪುಣ್ಯ ಪಾಪಗಳ ಮತ್ತ ಕರ್ಮ ಫಲ ಪಡೆಯುವ ಒಡೆತನವನ್ನು ಕೂಡ ಜೀವಲೋಕಕ್ಕೆ ಭಗವಂತ ನೀಡಿಲ್ಲ. ಅವ ನೀಡ್ಯಾನಂತ ನೀ ಏನು ತಿಳ್ಕೊಂಡಿಯಲ್ಲಪ್ಪ? ಅವ ಏನು ನೀಡಿಲ್ಲ. ಜೀವದ ಸ್ವಭಾವ ತನ್ನ ಕೆಲಸ ಮಾಡ್ತಿರ್ತದಲ್ಲ, ಇಂಥ ಭಗವಂತ ಎಲ್ಲವನ್ನ ಮಾಡಿಸುತ್ತಿರುತ್ತಾನೆ. ನಾವು ಮಾಡಿದ ಕರ್ತವ್ಯ ಕರ್ಮಗಳಿಗೆ ಅವ ಏನ್ ಮಾಡ್ತಾನ?
ಎಲ್ಲವನ್ನ ಮಾಡಿಸ್ತಾ ಇರ್ತಾನಲ್ಲ, ಅದಕ್ಕೆ ಹಿಂದೆ ವಿಶ್ಲೇಷಿಸಿದ ಸಮಸ್ತ ಪ್ರಶ್ನೆಗಳು ಕೂಡ ಉತ್ತರ ಮಾಡಿದ ಒಗಟಿನ ರೂಪದಲ್ಲಿ ಈ ಶ್ಲೋಕದಲ್ಲಿ ಅಡಗಿದೆ. ಪರಮಾತ್ಮ ಅವ ಏನು ಪ್ರಶ್ನೆ ಮಾಡಿದಲ್ಲ ಅರ್ಜುನನಿಗೆ, ಇಂಥ ಪ್ರಶ್ನೆಗಳಿಗೆ ಮೇಲ್ನೋಟಕ್ಕೆ ಇದು ಏನಾಗುವುದಿಲ್ಲ, ನಮಗೆ ತಿಳಿದಿಲ್ಲ. ಯಾಕ? ಶಾಸ್ತ್ರದ ಅನುಭವದಿಂದ ಒಂದೊಂದು ಶಬ್ದವನ್ನ ಮನನ ಮಾಡಿದಾಗ ಮಾತ್ರ ಅಲ್ಲಿ ನಮಗೇನಾಗತಿ ಉತ್ತರ ಸಿಗುತ್ತದೆ. ಅದಕ್ಕಾಗಿ ನಾವೇನ್ ಮಾಡ್ಬೇಕು? ಪರಮಾತ್ಮನಿಗೆ ಶರಣಾಗತರಾಗಿ, ಸದ್ಗುರುನಾಥನಿಗೆ ಶರಣಾಗತನಾಗಿ, ಶಾಸ್ತ್ರಗಳಿಗೆ ಶರಣಾಗತರಾಗಿ, ಜಡಲೋಕಕ್ಕೆ ಜೀವ ಪ್ರಭು ಆಗ್ಯಾನ. ಈ ಜಡಲೋಕ, ಈ ಲೋಕಕ್ಕ ಯಾರು ಪ್ರಭು? ಆ ಪರ ಜೀವನೇ ಪ್ರಭು. ಅದರಲ್ಲಿ ಇಚ್ಛಾಪೂರ್ವಕ ಕ್ರಿಯೆ ಇದೆ. ಎಲ್ಲೇ ಆ ಜೀವ ಆದಾಗ ಪ್ರಭು ಆಗ್ಯಾನಲ್ಲ, ಇಚ್ಛಾಪೂರ್ವಕವಾದ ಕ್ರಿಯೆ ಇದೆ. ಆದರೆ ಅದು ಕರ್ತೃತ್ವ ಅಲ್ಲ. ನಾವೇನ್ ತಿಳ್ಕೊಂಡೇವಿ? ಅದು ಒಂದು ಕ್ರಿಯೆ ತಂದಾಗ ಇದು ನನ್ನ ಕರ್ತವ್ಯ, ಇದು ನನ್ನ ಕರ್ತೃತ್ವ ಅಂತ ನಾವು ತಿಳ್ಕೊಂಡೇವಲ್ಲ. ಇದು ಏನಲ್ಲ, ಕರ್ತೃತ್ವ ಅಲ್ಲ. ಜೀವನನ್ನ ಜಡಕ್ಕೆ ಹೋಲಿಸಿದಾಗ ಜಡಕ್ಕೆ ಯೋಚನೆ ಮಾಡುವ ಶಕ್ತಿ ಇಲ್ಲ. ಅದಕ್ಕ ಆ ಪ್ರಕೃತಿ ಜಡವಾಗೈತಲ್ಲ, ಅದಕ್ಕ ಯೋಚನೆ ಮಾಡುವ ಶಕ್ತಿ ಇಲ್ಲ. ಆದರೆ ಜೀವಕ್ಕೆ ಯೋಚನೆ ಮಾಡುವ ಶಕ್ತಿ ಇದೆ. ಜೀವ ಇದೆ, ಜೀವ ಚೇತನ, ಅದೇನಿದೆ ವಿಚಾರ ಮಾಡುವ ಅದಕ್ಕ ಶಕ್ತಿ ಇದೆ. ಜಡಕ್ಕೆ ಬುದ್ಧಿ ಇಲ್ಲ. ಅದು ತನಗೂ ತಂದೂನು ಬುದ್ಧಿ ಇಲ್ಲ. ಅದಕ್ಕ ಅನ್ಯರನ್ನ ತಿಳಿಯಬೇಕನ್ನುವ ಬುದ್ಧಿ ಕೂಡ ಆ ಜಡಕ್ಕ ಇಲ್ಲ. ಜಡ ಅಂದ್ರೆ ಏನು? ಏನನ್ನ ತಿಳಿಯದೆ ಜಡ ರೂಪವಾಗಿರುವ, ಇಲ್ಲೇ ಐತಲ್ಲಿ ಒಂದು ಮೊಬೈಲ್ ಐತಂದಾಗ ಆದರೂ ಕೂಡ ಅದ್ರ ಕರೆಂಟ್ ಇಲ್ಲ ಅಂದ್ರ ಅದು ವ್ಯವಹಾರ ಮಾಡ್ತತೇನು? ಮಾತನಾಡಿಸುವ, ಮಾತನಾಡುವ, ಕೇಳುವ, ಶಬ್ದವನ್ನ ತಿಳಿಸುವ, ಅದು ಅದರಾಗ ಚೇತನ ಶಕ್ತಿ ಇರದಿದ್ದರೆ ಅದು ವ್ಯವಹಾರ ಯಾಕೋ ಇಲ್ರಿ ನನ್ನ ಮೊಬೈಲ್ ಚಾರ್ಜಿಂಗ್ ಆಗೈತಲ್ಲ, ಮಾತಾಡಬೇಕಾಗಿತ್ತಲ್ಲಿ. ಅದೇನಿದೆ? ಜಡವಿದೆ. ಅಂತ ಜಡಕ್ಕೆ ಏನಿಲ್ಲ, ಜೀವಕ್ಕೆ ಯೋಚನೆ ಮಾಡೋ ಶಕ್ತಿ ಇದೆ, ಜಡಕ್ಕೆ ಬುದ್ಧಿ ಇಲ್ಲ. ಆದರೆ ಜೀವಕ್ಕಿದೆ. ಎರಡಕ್ಕೂ ಕರ್ತೃತ್ವವಿಲ್ಲ. ಜೀವಕ್ಕೂ ಮತ್ತು ಜಡಕ್ಕೂ ಏನಿದೆ? ಕರ್ತೃತ್ವ ಇಲ್ಲ. ಕ್ರಿಯೆಯ ಪುಣ್ಯ ಪಾಪಗಳ ಮತ್ತು ಕರ್ಮ ಫಲ ಪಡೆಯುವ ಒಡೆತನವನ್ನ ಜೀವಲೋಕಕ್ಕೆ ಭಗವಂತ ನೀಡಿಲ್ಲ. ಜೀವನಿಗೆ ದತ್ತ ಸ್ವಾತಂತ್ರ್ಯ ಕೂಡ ಇಲ್ಲ. ಯಾಕಂದ್ರ ಒಬ್ಬ ರಾಜ ತನ್ನ ಮಗನಿಗೆ ದೇಶದ ಒಂದು ಭಾಗವನ್ನ ಸ್ವತಂತ್ರವಾಗಿ ಆಳುವ ಅಧಿಕಾರ ಕೊಡುವುದು ಇದಕ್ಕೆ ನಂತರ ದತ್ತ ಸ್ವಾತಂತ್ರ್ಯ ಅಂತಾರ. ಈಗ ಅಂತಿರ್ತಾನ, ಮನೆಯಾಗ ಸಿರಿವಂತ ಅದನ, ಮನೆ ಪೂರ ಎಲ್ಲರೂ ಕೂಡ ಸಿರಿವಂತಿಕೆಯಿಂದ ತುಂಬಿದೆಯಲ್ಲ. ಆ ಸಿರಿವಂತನಿಗೆ ವಯಸ್ಸಾಗಿದೆ. ನೋಡಪ್ಪ, ಈ ಮನೆತನವನ್ನ ಇನ್ನು ನೀನೇ ನೋಡ್ಕೊಂಡು ಹೋಗು ಅಂತೇಳಿ ಏನ್ ಮಾಡ್ತಾನ? ತನ್ನ ತಿಜೋರಿಯ ಕಿಲಿಕಾಯಿ ತನ್ನ ಮಗನಿಗೆ, ಮಗಳ ಕೈಯಾಗ ಆಗಲಿ ಕೊಡ್ತಾರಲ್ಲ. ಇದು ದತ್ತ ಸ್ವಾತಂತ್ರ್ಯ ಅಂತ ತಿಳ್ಕೊ. ಕರ್ತೃತ್ವವನ್ನ ಸರಿಯಾಗಿ ತಿಳಿದುಕೊಳ್ಳಬೇಕಾದರೆ ಅದರ ಹಿಂದಿರುವ ಸ್ವಾರಸ್ಯವಾದ ಶಾಸ್ತ್ರೀಯ ಪ್ರಕ್ರಿಯೆಯನ್ನ ತಿಳಿದುಕೊಳ್ಳಲೇಬೇಕು. ನಾವು ಕೂಡ ಅದ್ರಾಗ ಏನೈತೆ ಅನ್ನೋದನ್ನ ಚೆನ್ನಾಗಿ ತಿಳಿದುಕೊಂಡಾಗ ಪ್ರಪಂಚದಲ್ಲಿ 3 ತರಹದ ಕರ್ತೃತ್ವವಿದೆ. ನಾವು ಪ್ರಪಂಚ ಮಾಡ್ತೇವಲ್ಲ ಮನೆಯಲ್ಲಿ, ಮಾಡುವಾಗ ಅದೇನಿದೆ? 3 ತರದ ಕರ್ತೃತ್ವವಿದೆ. ಕೇವಲ ಕ್ರಿಯೆ ಇರುವುದು ಒಂದು, ವಿವಿಧ ಕರ್ತೃತ್ವ ಒಂದು. ಇದು ಜಡಕ್ಕೂ ಇದೆ. ಉದಾಹರಣೆಗೆ ಕೆಚ್ಚಲು ಹಾಲು ಕೊಡುತ್ತದೆ. ಇಲ್ಲಿ ಕೆಚ್ಚಲಿನಿಂದ ಹಾಲು ಸುರಿಯುವ ಕೃತಿ ಇದೆ. ಈಗ ನಾವು ಪಶುಗಳಲ್ಲಿ ಇರತಕ್ಕಂತ ಹಾಲನ್ನ ಹಿಂಡಬೇಕಾದ್ರ ಎಲ್ಲಿಂದ ಬರ್ತದೆ? ಕೆಚ್ಚಲದಿಂದ ಬರ್ತೈತಲ್ಲ. ಅದಕ್ಕೆ ಉಣಿಸಿ ತಿನಿಸಿ ಹಾಕಿದಾಗ ಹಾಲನ್ನ, ತನ್ನ ಕರುವನ್ನ ಅದಕ್ಕೆ ಬಿಟ್ಟಾಗ ನನ್ನ ಮಕ್ಕಳು ಈ ಕರುಗಳು ಕುಡಿಲಿ ಅಂತ ಏನ್ ಮಾಡ್ತೈತ? ಅದು ಹಾಲನ್ನ ತರೆ ಬಿಡ್ತಾ ಇದೆಯಲ್ಲ. ಪಶು, ಹಸುವಾಗಲಿ ಯಾವೇ ಪ್ರಾಣಿಗಳಾಗಲಿ ಅವು ತಮ್ಮ ಮಕ್ಕಳನ್ನ ಬಿಟ್ಟಾಗ
ಹಾಲನ್ನ ತೊರೆ ಬಿಡ್ತದಲ್ಲ, ಅದರಂತೆ ಆ ಹುಣ್ಣಿನೂ ಕೂಡ ಅಲ್ಲೇ ಐತಿ. ಕೆಚ್ಚಲದ ಮಗ್ಗಲ ಐತಂದರು ಕೂಡ ಹಾಲು ಕುಡಿಯುವ ಅದಕ್ಕ ಅಧಿಕಾರ ಇಲ್ಲ. ಎಲ್ಲಿದೆ? ಕೆಚ್ಚಲದಲ್ಲಿ ಇದೆ ಉಣ್ಣೆ. ಅದೇ ಮಾಡ್ತದೆ, ರಕ್ತವನ್ನ ಕುಡಿತಲ್ಲದೆ ಹಾಲನ್ನ ಕುಡಿಯುವ ಅದಕ್ಕೆ ಗೊತ್ತಿಲ್ಲಲ್ಲ. ಅದಕ್ಕ ಕೆಚ್ಚಲಿನಿಂದ ಹಾಲು ಸುರಿಸುವ ಕೃತಿ ಇದೆ, ಆದರೆ ಅದು ಅತ್ಯಂತ ಮುಖ್ಯವಾದ ಕರ್ತೃತ್ವ. ಎರಡನೆಯದು ಬುದ್ಧಿಪೂರ್ವಕವಾದ ಕೃತಿ. ಇದು ಕೂಡ ಏನಿಲ್ಲ, ಸ್ವತಂತ್ರವಲ್ಲದ ಇಚ್ಛಾಪೂರ್ವಕ ಕೃತಿ. ಇದು ಜೀವರಿಗೆ ಐತಲ್ಲ, ಆದರೆ ಇದು ನಿಜವಾದ ಪ್ರಮುಖ ಕರ್ತೃತ್ವ ಇದು ಅಲ್ಲ. ಸ್ವತಂತ್ರವಾದ ಇಚ್ಛಾಪೂರ್ವಕ ಕ್ರಿಯೆ ನಿಜವಾದ ಕರ್ತೃತ್ವ ಇದು ಇರುವುದು ಕೇವಲ ಭಗವಂತನಲ್ಲಿ ಮಾತ್ರ ಇದೆ. ಇದನ್ನ ನೀನು ಚೆನ್ನಾಗಿ ತಿಳಿದುಕೋ. ಜೀವನಿಗೆ ಕರ್ಮದಲ್ಲಿ ದತ್ತ ಸ್ವಾತಂತ್ರ್ಯ ಕೂಡ ಇಲ್ಲ. ಜೀವ ಭಗವಂತನ ಪರಾಧೀನ, ಆದ್ದರಿಂದ ಆತ ಕರ್ತ ಅಲ್ಲಪ. ತೊಟ್ಟಿಲಲ್ಲಿರುವ ಮಕ್ಕಳು ಹುಟ್ಟಿದ ತಕ್ಷಣ ಕೂಸನ್ನ ನಾವೇನ್ ಮಾಡ್ತೇವೆ? ತೊಟ್ಟಿಲದಲ್ಲಿ ಹಾಕ್ತೇವಲ್ಲ, ಆ ತೊಟ್ಟಿಲದಲ್ಲಿರುವ ಮಗು ಅದಕ್ಕೆ ಬುದ್ಧಿ ಇದೆ. ಹಸುಗೂಸಾಗೈತಂದ್ರೂ ಕೂಡ ಅದಕ್ಕೆ ಬುದ್ಧಿ ಐತೆ, ತಿನ್ನಬೇಕು ಎನ್ನುವ ಇಚ್ಛೆ ಇದೆ. ಕೊಡ್ಲಿಲ್ಲ ಅಂದ್ರೆ ಏನ್ ಮಾಡ್ತದ? ಅಳತದದು. ಯಾಕ? ಅದರ ಜ್ಞಾನ ಐತಲ್ಲ. ಹೊಟ್ಟೆ ಹಸುವಾದಾಗ ತನ್ನ ಶರೀರಕ್ಕೆ ಏನಾದ್ರೂ ಕೂಡ ನಾವು ಕೂಡ ಎಷ್ಟು ಕಾಡಿ ಬೇಡಿ ಹತ್ತಾಗ ಅದಕ್ಕ ಏನಾಕತಿ? ತಾಯಿ ಏನ್ ಮಾಡ್ತಾಳ? ಹತ್ತಾಗ ಮಾತ್ರ ಎತ್ತುಕೊಂಡು ನೋಡ್ತಾಳ ಅದರ ಯೋಗಕ್ಷೇಮವನ್ನ, ಅದನ್ನ ಆ ಕೂಸನ್ನ. ಆದರೆ ಸ್ವಾತಂತ್ರ್ಯ ಇಲ್ಲ. ಎದಕ್ಕ? ಕೂಸಿಗೆ ಇಲ್ಲ ನಾನು ಅದೇನಂತಂದಾಗ ನನಗ ತಿನ್ನುವ ಸ್ವಾತಂತ್ರ್ಯ, ಉಣ್ಣುವ ಸ್ವಾತಂತ್ರ್ಯ ಆ ಕೂಸಿಗೆ ಐತೇನು? ಐತಿ? ಇಲ್ಲವೇ ಇಲ್ಲ. ಯಾಕ? ತನಗೇನಾದರೂ ತೊಂದರೆ, ಹಸು ತೃಷಗಳು ಮಲಮೂತ್ರಗಳನ್ನ ಮಾಡಿಕೊಂಡಾಗಾದ್ರೂ ಕೂಡ ಅದೇ ಮಾಡ್ತತಿ, ಅಳದಲ್ಲ. ಆ ಮಗು ತಾಯಿ ಬಾಗಿಟ್ಟಿದ್ದನ್ನ ಅದು ತಿಂತಾ ಇದೆ. ಕೂಸಿದ್ದಾಗ ತಾನು ತನ್ನ ತಾಯಿ ಮಕ್ಕಳಿಗೆ, ಆ ಕೂಸಿಗೆ ತಿನ್ನಿಸುವಾಗ ತಾಯಿ ಯಾವುದು ಬಾಯಾಗಿಡ್ತಾಳಲ್ಲ ಅದನ್ನ ಕೂಡ ಅದು ತಿಂತೈತಲ್ಲ. ಇದು ಇಚ್ಛಾಪೂರ್ಣ ಕ್ರಿಯೆ, ಆದರೆ ಸ್ವತಂತ್ರ. ಇಚ್ಛಾಪೂರ್ವ ಕ್ರಿಯೆ ಇಲ್ಲ. ನನಗಿದು ಹಸು ಆಗೈತಂತೇಳಿ ತಿನ್ನುವ ಅಧಿಕಾರ ಆ ಕೂಸಿಗೆ ಐತೇನು? ಇಲ್ಲವೇ ಇಲ್ಲ. ಇದು ಇಚ್ಛಾಪೂರ್ಣ ಕ್ರಿಯೆ, ಆದರೆ ಸ್ವತಂತ್ರ ಇಚ್ಛಾಪೂರ್ವಕ ಕ್ರಿಯೆ ಅಲ್ಲ. ಇನ್ನು ಫಲದ ಬಗ್ಗೆ ಇದೇ ದೃಷ್ಟಾಂತದಿಂದ ನಾವು ನೋಡಿದಾಗ, ತಂದೆ ತಾಯಿ ಮಗುವಿಗೆ ದೇವರಿಗೆ ನಮಸ್ಕಾರ ಮಾಡು ಅಂತ ಹೇಳ್ತಾರಲ್ಲ. ಯಾ ಮಹಾತ್ಮರು ಬಂದಾಗ, ಸಂತರ ಬಂದಾಗ, ಶರಣರ ಬಂದಾಗ ಇಲ್ಲ ನಮಸ್ಕಾರ ಮಾಡು ನೀನು ಅಂತೇಳಿ ಹೇಳ್ತಾರಲ್ಲ, ಅದು ಆ ಮಗು ಕೂಡ ಏನ್ ಮಾಡ್ತತಿ? ತನ್ನ ತಾಯಿ ತಂದೆಗಳು ಹೇಳಿರುವುದಂತೆ ಅದು ನಮಸ್ಕಾರ ಮಾಡೋದಿಲ್ಲ. ಇಂತಹ ಸಂದರ್ಭದಲ್ಲಿ ತಂದೆ ತಾಯಿ ಏನ್ ಮಾಡ್ತಾರ? ಮಗುವನ್ನ ತಿದ್ದಿ ತೀಡಿ ಅಥವಾ ಅಗತ್ಯ ಬಿದ್ದರೆ ಶಿಕ್ಷಿಸಿ ದೇವರಿಗೆ ನಮಸ್ಕರಿಸುವಂತೆ ಮಾಡ್ತಾರ. ಹಠಮಾರಿ ಕೂಸೈತಲ್ಲ, ಮಾಡೋದಿಲ್ಲ, ಬಡಿತಾರ, ಇಲ್ಲಿಕಾದ್ರ ಚಂಡ್ ಹಿಡದಾದ್ರೂ ಕೂಡ ನೆಲಕ್ಕೆ ಒತ್ತಾರಲ್ಲ, ನಮಸ್ಕಾರ ಮಾಡು ನೀನು. ಆಗ ಆ ಮಗು ಮಾಡ್ತದ ಇದೆ ಬಲಾತ್ಕಾರದಿಂದ. ನೀ ನಮಸ್ಕಾರ ಮಾಡು, ದೇವರಿಗೆ ನಮಸ್ಕಾರ ಮಾಡು, ಮಹಾತ್ಮರಿಗೆ ಮಾಡು. ಮಾಡದಿದ್ರ ಏನ್ ಮಾಡ್ತಾರ? ಗದರಿಸಿ ಆದರೂ ಅದರ ಚಂಡನ್ನ ಹಿಡಿದು 4 ಒತ್ತಿ ಆದರೂ ಕೂಡ ನಮಸ್ಕಾರ ಮಾಡಾಕ ಹಸ್ತಾರಲ್ಲ. ಇಲ್ಲಿ ನಮಸ್ಕಾರ ಮಾಡಿಸಿದ್ದು ತಂದೆ ತಾಯಿಯಾದರೂ ಸಹ ಫಲ ಮಗುವಿಗೆ. ತಂದೆ ನಮಸ್ಕಾರ ಮಾಡಿಸ್ಯಾರ ಯಾರು? ತಂದೆ ತಾಯಿ ಕೂಸಿಗೆ ಮಾಡಿಸ್ಯಾರಲ್ಲ, ಖರೆ ಅದರ ಫಲ ಯಾರಿಗೆ? ಆ ಕೂಸಿಗೆ. ಇದೇ ರೀತಿ ಜೀವನೊಳಗೆ ಕುಳಿತು ಕಣ್ಣಿಗೆ ಕಾಣದ ಭಗವಂತ ಜೀವನ ಕ್ರಿಯೆಯನ್ನ ನಿಯಂತ್ರಿಸ್ತಾನೆ. ಹೇ ಅರ್ಜುನ, ಇದನ್ನ ನೀ ತಿಳ್ಕೊ. ಅದು ಯಾವುದರ ಮೂಲಕವಾಗಿ? ನಮ್ಮ ಮೂಲಕ ಕರ್ಮ ಮಾಡಿಸುವವನು ಭಗವಂತನಾದರೂ ಕೂಡ ಕರ್ಮದ ಫಲ ನಮಗೆ ಹೊರತು ಆ ಭಗವಂತನಿಗೆ ಅಲ್ಲ. ತಾಯಿ ಏನ್ ಮಾಡ್ತಾಳ? ಮಕ್ಕಳಿಗೆ ನಮಸ್ಕಾರ ಮಾಡಿದ ಫಲ ಮಕ್ಕಳಿಗೆ ಅಲ್ಲದೆ ತಂದೆ ತಾಯಿಗಳಿಗೆ
ಅಲ್ಲ. ಅದರಂತೆ ಆ ಭಗವಂತ ನಮ್ಮ ಕಡೆಯಿಂದ ಯಾವ ಕರ್ಮ ಫಲವನ್ನ ಆ ಕರ್ಮದ ನಮ್ಮ ಮೂಲಕ ಮಾಡಿಸಿದರೂ ಕೂಡ ಆ ಫಲ ಭಗವಂತನಿಗೆ ಇಲ್ಲ. ಹೀಗೆ ನಮಗೆ ಇನ್ನೊಂದು ಪ್ರಶ್ನೆ ಕಾಡ್ತಾ ಇರಬಹುದು, ಅಲ್ಲ ಭಗವಂತ ನಮ್ಮ ಮುಖೇನ ಯಾಕೆ ಕೆಟ್ಟ ಕೆಲಸ ಮಾಡಿಸುತ್ತಾನೆ? ಹೇ ಪರಮಾತ್ಮ, ಅವ ಪುಣ್ಯ ಕರ್ಮಗಳನ್ನಷ್ಟೇ ಮಾಡಕ್ ಹಚ್ಬೇಕಾಗಿತ್ತಲ್ಲ, ಖರೆ ನಮ್ ಕಡೆಯಿಂದ ಯಾಕ ಅವ ಕೆಟ್ಟ ಕೆಲಸ ಮಾಡಿಸ್ತಾನ? ತಂದೆ ತಾಯಿ ಎಂದು ಮಗುವಿನಲ್ಲಿ ಕೆಟ್ಟ ಕೆಲಸ ಮಾಡಿಸುವುದಿಲ್ಲಲ್ಲ. ತಂದೆ ತಾಯಿಗಳು ಆ ಮಗುವಿನ ಕಡೆಯಿಂದ ಕೆಟ್ಟ ಕೆಲಸಗಳನ್ನ ಎಂದು ಮಾಡಿಸುವುದಿಲ್ಲಲ್ಲ. ಆ ಪರಮಾತ್ಮ ನಮ್ ಕಡೆಯಿಂದ ಪಾಪ ಕರ್ಮ ಮಾಡಕಸ್ತಾನ, ಪುಣ್ಯ ಕರ್ಮ ಮಾಡಕ ಯಾಕ ಕೆಟ್ಟ ಕರ್ಮ ಮಾಡಕಸ್ತಾನ? ಯಾಕೆ ಮಾಡಿಸ್ತಾನ? ಭಗವಂತ ನಮ್ಮಲ್ಲಿ ಒಳ್ಳೆ ಕೆಲಸ ಮಾಡಿಸಬಾರದು ಎಂದು ಈ ಲೋಕದಲ್ಲಿರುವುದಕ್ಕಿಂತ ವಿಲಕ್ಷಣವಾಗಿ ಕಾಣುವ ಸ್ತ್ರೀ ಕೂಡ ಕಾಣ್ತಾ ಇದೆಯಲ್ಲ. ಅದಕ್ಕ ಒಬ್ಬ ಉಪಾಧ್ಯಾಯ ಅಂದ್ರ ಮಕ್ಕಳಿಗೆ ಪಾಠವನ್ನ ಮಾಡುವ ಗುರು. ಆಗ ತನ್ನ ಪಾಠ ಪ್ರವಚನವನ್ನ ಎಲ್ಲ ಮಕ್ಕಳಿಗೆ ಒಂದೇ ರೀತಿಯಾಗಿ ಪಾಠ ಮಾಡ್ತಾನಲ್ಲ. ಶಾಲೆಯಲ್ಲಿ ಎಲ್ಲರೂ ಕೂಡ ಹುಡುಗರದಾರ, ಎಲ್ಲ ಹುಡುಗರನ್ನ ಕುಳ್ಳರಿಸಿಕೊಂಡು ಅವೇನ್ ಮಾಡ್ತಾನ, ತಾನು ತನ್ನ ಪಾಲಿಗೆ ಬಂದ ಪಾಠ ಪ್ರವಚನಗಳನ್ನ ಮಾಡ್ತಾನಲ್ಲ. ಒಂದೇ ರೀತಿಯಾಗಿ ಭೇದ ಭಾವವಿಲ್ಲದೆ ಮಾಸ್ಟರ್ ಟೀಚರು ಅವ್ರೇನ್ ಮಾಡ್ತಾರ, ಎಲ್ಲ ಮಕ್ಕಳಿಗೂ ಸರಿ ಸಮಾನವಾಗಿ ಆ ಪಾಠವನ್ನ ಕಲಿಸ್ತಾರಲ್ಲ. ಆದರೆ ಒಬ್ಬ ಪಾಠವನ್ನ ಬಹುಬೇಗ ಅರ್ಥ ಮಾಡಿಕೊಂಡರೆ ಎಲ್ಲರನ್ನ ಕುಂದಿರಿಸಿಕೊಂಡು ಪಾಠ ಮಾಡ್ಯಾರಿಲ್ಲ, ಎಲ್ಲರಿಗೂ ಮಾಡ್ಯಾರ ಖರೆ. ಅದ್ರಾಗ ಏನ್ ಮಾಡ್ತಾನ, ಒಬ್ಬವ ಆ ಪಾಠ ಮಾಡಿದಂತ ಪಾಠಗಳನ್ನಾಗಲಿ ಪ್ರವಚನಗಳನ್ನಾಗಲಿ ತಾನೇನ್ ಮಾಡ್ತಾನ, ಆ ಪಾಠವನ್ನ ಬಹುಬೇಗ ಅರ್ಥ ಮಾಡಿಕೊಂಡರೆ ಇನ್ನೊಬ್ಬ ಅರ್ಥವಾಗದೆ ತಳಮಳಿಸಬಹುದು. ಅಯ್ಯೋ, ನಮಗ ಮಾಸ್ತರು ಪಾಠ ಮಾಡಿದ್ರಲ್ಲ, ಆ ಪಾಠ ನನಗ ಅರ್ಥ ಆಗಲಿಲ್ಲ. ಯಾಕ ಅಲ್ಲೇ ನಿಶ್ಚಲವಾಗಿ ಮನಸ್ಸಿನಿಂದ ಮನಃಪೂರ್ವಕವಾಗಿ ಪಾಠ ಪ್ರವಚನಗಳನ್ನ ಕೇಳಿಲ್ಲ. ಅದಕ್ಕ ಮತ್ತೊಬ್ಬ ಅಪಾರ್ಥ ಮಾಡಿಕೊಳ್ಳಬಹುದು. ಇದಕ್ಕೆ ಉಪಾಧ್ಯಾಯರು ಕಾರಣರಲ್ಲ. ಪಾಠ ಮಾಡುವ, ಪಾಠಗಳನ್ನ ಹೇಳುವ ಮಾಸ್ಟರ್ ಆಗಲಿ ಟೀಚರ್ ಆಗಲಿ ಅವರು ಕಾರಣರಲ್ಲ. ಇದು ಏನಿಲ್ಲ, ವಿದ್ಯಾರ್ಥಿಯ ಸ್ವಭಾವಕ್ಕೆ ಸಂಬಂಧಪಟ್ಟ ಈ ವಿಚಾರ. ಯಾರಿಗಿದು? ಯಾರು ಹೋಗಿ ಆ ಪಾಠ ಪ್ರವಚನಗಳನ್ನ ತಾವು ಕಲಿಯಬೇಕೆಂಬ ವಿದ್ಯೆಯನ್ನ ಸಂಪಾದನೆ ಮಾಡ್ಕೋಬೇಕಂತೇಳಿ ವಿದ್ಯಾರ್ಥಿನಿಯರು ಹೋಗ್ಯಾರಲ್ಲ, ಅವರಿಗೆ ಸಂಬಂಧಪಟ್ಟ ವಿಚಾರ. ಅದಕ್ಕೆ ಶ್ರೀಕೃಷ್ಣ ಹೇಳ್ತಾನ, ಸ್ವಭಾವಸ್ತು ಪ್ರವರ್ತತೆ ಅಂತ ಈ ಶ್ಲೋಕದೊಳಗೆ ಹೇಳಿದಲ್ಲ. ಇದು ಅಪೂರ್ವವಾದ ಸಂಗತಿ. ಹಿಂದೆ ಹೇಳಿದಂತೆ ಜೀವ ಅನಾದಿ ಅನಂತ, ಇದು ಕೂಡ ಜಡ ಅನಾದಿ ಶಾಂತ, ಅನಾದಿ ನಿತ್ಯ. ಅದನ್ನ ಭಗವಂತ ಸೃಷ್ಟಿ ಮಾಡಿಲ್ಲ. ಈ ಅನಾದಿ ನಿತ್ಯವಾದ ಜೀವಕ್ಕೆ ಅನಾದಿ ನಿತ್ಯವಾದ ಒಂದು ಅಸಾಧಾರಣ ಸ್ವಭಾವವಿದೆ. ಅದಕ್ಕ ಆ ಸ್ವಭಾವದಂತೆ ಆ ಜೀವ ನಡೆದುಕೊಳ್ತಾ ಇದೆಯಲ್ಲ. ಇಂಥ ಜೀವ ಭಾವದಂತೆ ಜೀವ ನಡೆದುಕೊಳ್ಳುವುದು ಅಂದ್ರ ಹೇಳ್ತಾರ, ಮಾವಿನ ಬೀಜ ಯಾವುದೇ ಒಂದು ಫಲವನ್ನ ನಮಗ್ ಕೊಡಬೇಕಾದರೂ ಕೂಡ ಬೀಜ ಅದು ಮರವಾಗಿ, ಆ ಬೀಜದಲ್ಲೇನಿದೆ ವೃಕ್ಷ ಇದೆ, ಆ ವೃಕ್ಷದಲ್ಲೇನಿದೆ ಬೀಜ ಇದೆ. ಬೀಜ ಇದ್ದಾಗ ವೃಕ್ಷ ಹುಟ್ಟಿತಲ್ಲದೆ ಬೀಜವಿರಲಾರದೆ ವೃಕ್ಷ ಹುಟ್ಟುವುದಿಲ್ಲ. ಅದಕ್ಕೇನಂತಂದಾರ, ಇದಕ್ಕ ಯುಗಪತ್ತು ಸೃಷ್ಟಿ ಅಂದಾರ. ಎಲ್ಲಿ ಬೀಜ ಇದೆ ಅಲ್ಲಿ ವೃಕ್ಷ ಇದೆ. ಹಂಗಾರ ಅದು ಯಾವಾಗ ಹುಟ್ಟುತ್ತಿ, ಇದು ಯಾವಾಗ ಹುಟ್ಟುತ್ತಿ ಅಂದ್ರ ಅದು ಯುಗಪತ್ತು ಸೃಷ್ಟಿ. ಅದಕ್ಕ ಮಾವಿನ ಬೀಜ ಅದು ಮರವಾಗಿ ಮಾವಿನ ಹಣ್ಣನ್ನೇ ಕೊಡ್ತಾ ಇದೆ. ಈ ಮಾವಿನ ಬೀಜವನ್ನ ನಾವು ಹಣ್ಣು ತಿಂದು ಆ ಗೊಟ್ಟವನ್ನ ಆ ಬೀಜ ಅದು ಹಚ್ಚಿದೆ ಅಂದ್ರೆ ಮತ್ತೆ ಏನ್ ಮಾಡ್ತದ, ಅದು ಕೂಡ ಮರವಾಗಿ ಅದು ಮಾವಿನ ಹಣ್ಣು ಕೊಡುತ್ತಲ್ಲದೆ ಬೇವಿನ ಹಣ್ಣು ಕೊಡುವುದಿಲ್ಲ.
ಯಾವ ಬೀಜ ರೂಪದಲ್ಲಿ? ಈಗ ನಾವು ಜ್ವಾಳ ಬಿತ್ತಿ ಗೋಧಿ ಬರ್ಲಿ ಅಂದ್ರೆ ಬರ್ತತೇನು? ಬೇವಿನ ಬೀಜವನ್ನ ಬಿತ್ತಿ ಇಲ್ಲ ಮಾವಿನ ಹಣ್ಣು ಫಲ ಕೊಡ್ಲಿ ಅಂದ್ರ ಕೊಡಬಹುದೇ? ಆಗುದಿಲ್ಲ. ಅದಕ್ಕ ಯಾವ ಬೀಜ ಯಾವುದಿರ್ತೈತಲ್ಲ, ಮಾವಿನ ಬೀಜ ಅದು ಮರವಾಗಿ ಮಾವಿನ ಹಣ್ಣನ್ನ ಕೊಡ್ತೈತಲ್ಲ ಹೊರತು ಹಲಸಿನ ಹಣ್ಣಲ್ಲ. ಈಗ ಹಲಸಿನ ಹಣ್ಣು ಮಾವಿನ ಹಣ್ಣಿನಂತೆ ಅದು ಸಿಹಿ ಇದೆ ಖರೆ, ಸಿಹಿ ಇದ್ದರೂ ಕೂಡ ಇಲ್ಲ ಹಲಸಿನ ಬೀಜವನ್ನ ನಾವು ಹಾಕಿ ಇಲ್ಲ ಮಾವಿನ ಹಣ್ಣು ನನಗ್ ಕೊಡ್ಲಿ ಅಂದ್ರ ಕೊಡಬಹುದೇ? ಮಾವಿನ ಬೀಜವನ್ನ ಹಚ್ಚಿ ಅದಕ್ಕ ನಮಗ್ ಹಲಸಿನ ಹಣ್ಣು ಕೊಡ ಅಂದ್ರ ಕೊಡಬಹುದೇ? ಕೊಡುವುದಿಲ್ಲ. ಇದು ಆ ಬೀಜದ ಸ್ವಭಾವ. ಯಾವ ಬೀಜಕ್ಕೆ ಯಾವ ಸ್ವಭಾವ ಇದೆಯಲ್ಲ ಆ ಸ್ವಭಾವ. ಜೀವ ಎನ್ನುವುದು ಕೂಡ ಈ ಶರೀರ ಎನ್ನುವ ವೃಕ್ಷದ ಬೀಜ. ಜೀವ ಈ ಶರೀರ ಅನ್ನುವ ವೃಕ್ಷ, ಇದು ಒಂದು ವೃಕ್ಷ ಅಂತ ಕರೆದ ನೋಡಿದೆ. ಎದಕ್ಕ? ಈ ದೇಹಕ್ಕ. ಆ ಶರೀರದ ಮೂಲಕ ವ್ಯಕ್ತವಾಗುವುದು ಆ ಬೀಜದ ಮೂಲ ಗುಣವೇ ಹೊರತು ಇನ್ನೇನು ಅಲ್ಲೋ ಅದು. ಜೀವ ಮೊದಲನೆಯದಾಗಿ ತನ್ನ ಸ್ವಭಾವಕ್ಕೆ ಅಧೀನ. ನಾವು ನಮಗೆ ತೋಚಿದಂತೆ ಮಾಡಲು ಸಾಧ್ಯ ಇಲ್ಲ. ನಮಗೆ ಹಂಗ ತಿಳಿದೈತೆ ಹಂಗ ಮಾಡಬಹುದು. ಇಲ್ಲ ನಾ ಬಡೋದ ರಾಜನ ಆಗಬಹುದು ಅಂತೇಳಿ ನಾವು ಏನಾದರೂ ಮಾಡಕ್ ಆದರೆ ರಾಜರಾಗಬಹುದೇ? ಬಡತನದಲ್ಲಿ ಸ್ಥಿತಿ, ಆ ಬಡತನದ ದುಃಖವನ್ನ ಅನುಭವಿಸುವಾಗ ನಾನು ಇಡೇ ಊರ ಸಿರಿವಂತಕ ಈ ಸಿರಿವಂತನಾಗಬೇಕು ಅಂತಂದರೆ ಅದು ಆಗಬಹುದೇ? ನಾನು ಕೂಡ ಸುಖವಾಗಿರಬೇಕು. ಊರಾಗ ಒಂದು ಗೇನ್ ಹೊಲ ಇಲ್ಲ, ಒಂದು ಚೋಟು ಮಣಿ ಇಲ್ಲ, ನಾ ಇಡೇ ದೇಶಕ್ಕೆ ರಾಜ ಹಾಕ್ಯನಂದ್ರ ಆಗಬಹುದೇ? ಆಗಲಿಕ್ಕೆ ಸಾಧ್ಯ ಇಲ್ಲ. ಅದು ನಮ್ಮ ಸ್ವಭಾವ ಎಂತೋ ಅಂತೆ ನಮ್ಮ ತೀರ್ಮಾನ ಅಲ್ಲ. ಮೂಲತಃ ನಿಜವಾಗಿ ಸ್ವಭಾವದಂತೆ ನಮ್ಮ ಅನಿಸಿಕೆ ಖರೆ. ಅದಕ್ಕೆ ವಿರುದ್ಧವಾಗಿ ನಾವೇನ್ ಮಾಡುವುದಿಲ್ಲ, ಕೆಲಸ ಮಾಡುವುದಿಲ್ಲ. ಈ ಕಾರಣದಿಂದ ಸ್ವಭಾವತಃ ಸಾತ್ವಿಕನಾದರೆ ಆತನ ವಿಚಾರಧಾರಿಗಳೆಲ್ಲವೂ ಸಾತ್ವಿಕ ಗುಣದ ಪ್ರಭಾವದಲ್ಲಿ ಇರ್ತಾವಂತ. ಆ ಭವದಂತೆ ಯಾವ ತನ್ನ ಭಾವ ಇರ್ತತಲ್ಲ ಅದರಂತೆ ರಾಜಸನಾದವ ವಿಚಾರಧಾರೆ ರಾಜಸ ಗುಣದ ಪ್ರಭಾವದಲ್ಲಿ ಇರ್ತಾವಂತ. ಅದಕ್ಕ ಸತ್ವಗುಣ, ರಜೋಗುಣ, ತಮೋಗುಣ ಮೂರು ಗುಣಗಳನ್ನ ಹೇಳಿದ್ರಲ್ಲ. ಅದಕ್ಕ ಸಾತ್ವಿಕನಾದರೆ ಆತನ ವಿಚಾರಧಾರೆಗಳೆಲ್ಲವೂ ಸಾತ್ವಿಕ ಗುಣದ ಪ್ರಭಾವದಲ್ಲಿರ್ತಾವ. ರಾಜಸನಾದವನ ವಿಚಾರಧಾರೆಗಳು ರಾಜಸ ಗುಣದ ಪ್ರಭಾವದಲ್ಲಿರ್ತಾವ. ಸ್ವಭಾವದ ಜೊತೆಗೆ ಹುಟ್ಟಿ ಬೆಳೆದ ಸಮಾಜದ ಪ್ರಭಾವ ಇದ್ದರೂ ಕೂಡ ಅದರ ಅಭಿವ್ಯಕ್ತತೆ ಕ್ಷಣಿಕ ಅಂತದ್ದು. ಇದು ಕ್ಷಣಿಕ. ಅದು ಹೆಚ್ಚಂದರೆ ಒಂದು ಜನ್ಮಕ್ಕೆ ಸೀಮಿತ. ಆದರೆ ಕೊನೆಗೆ ಉಳಿಯುವುದು ಬೀಜ ಸ್ವಭಾವ ಮಾತ್ರ. ಇಂಥ ಜೀವಕ್ಕೆ ಅನಾದಿ ನಿತ್ಯವಾದ ಅಂಟಿನ ಸ್ವಭಾವ ಸಾತ್ವಿಕ, ರಾಜಸ ಮತ್ತು ತಾಮಸಗಳ ಸಮ್ಮಿಶ್ರಣ. ಸಾತ್ವಿಕರು ಎಂದರೆ ಅವರಲ್ಲಿ ಸಾತ್ವಿಕ ಗುಣ ಪ್ರಮಾಣ ಹೆಚ್ಚಿದೆ. ಅದಕ್ಕ ಸಾತ್ವಿಕ ಗುಣ ಯಾರಲ್ಲಿ ಹೆಚ್ಚಿಗೆ ಅದು ಇದೆ, ಯಾರಲ್ಲಿ ಯಾವ ಗುಣ ಪ್ರಧಾನವೋ ಆತ ಆ ಗುಂಪಿಗೆ ಸೇರ್ತಾನ. ಸಾತ್ವಿಕ ಇತ್ತು, ಸಾತ್ವಿಕ ಗುಣ. ರಾಜಸ ಇತ್ತು, ರಾಜಸ ಗುಣ. ತಾಮಸ ಗುಣ ಇತ್ತು, ತಾಮಸ ಗುಣ. ಈ ಮೂರು ವಿಧವಾದ ಜೀವ ಜಾತ ತನ್ನ ಸ್ವಭಾವಕ್ಕೆ ಅಧೀನವಾಗಿ ನಡೆದು ಕೊಳ್ಳುವುದೇ ಹೊರತು ತಾನು ಹೇಗೆ ಮಾಡಬೇಕು ಅಂತ ತೀರ್ಮಾನ ಮಾಡಿ ತನ್ನನ್ನ ರೂಪಿಸಿಕೊಳ್ಳುವ ಸ್ವತಂತ್ರ ಕರ್ತೃತ್ವ ಅದಕ್ಕಿರುವುದಿಲ್ಲಪ್ಪ. ಇದನ್ನ ನೀ ಚೆನ್ನಾಗಿ ಅರ್ಥ ಮಾಡಿಕೋ. ಸ್ವಭಾವ ನಮ್ಮ ಅಧೀನ ಅಲ್ಲ. ಆ ಸ್ವಭಾವ ಐತಲ್ಲ ಅದು ನಮ್ಮ ಅಧೀನ ಅಲ್ಲ ಅಂದ ಮೇಲೆ ಆ ಸ್ವಭಾವದ ಅಭಿವ್ಯಕ್ತಿ ಏನಿದೆ ನನ್ನ ಸ್ವಾತಂತ್ರ್ಯದಲ್ಲಿಲ್ಲ. ಮತ್ತೆ ಆ ಸ್ವಭಾವದ ಅಭಿವ್ಯಕ್ತಿ ಹೇಗೆ? ಸ್ವಭಾವಕ್ಕೆ ತಕ್ಕಂತೆ ಬೆಳೆಯುವುದು. ಯಾರ ಅಧೀನವಾಗಿ ಸ್ವಭಾವಕ್ಕೆ ಆಸಕ್ತಿ ಎಲ್ಲಿಂದ ಬಂತು?
ಈ ಪ್ರಶ್ನೆಗೆ ಇದೇ ಶ್ಲೋಕದಲ್ಲಿ ಉತ್ತರ ಇದೆ. ಮತ್ತ ಆ ಉತ್ತರವನ್ನ ನಾವು ನೀವೆಲ್ಲರೂ ಕೂಡ ನಾಳೆಯ ದಿನದಲ್ಲಿ ಸಮಯ ಸಿಕ್ಕಾಗ ಮತ್ತೆ ಚಿಂತನೆ ಮಾಡೋಂಬಲ್ಲಿಗೆ 2 ವಾಕ್ಯ ಪುಷ್ಪಗಳನ್ನ ಸದ್ಗುರುನಾಥರ ಚರಣಾರ್ಧಗಳು ಸಮರ್ಪಿಸಿ ಶಿವಸ್ವರೂಪಿಗಳೇ ತಮ್ಮೆಲ್ಲರಿಗೂ ಶರಣಾರ್ಥಿಗಳು.